ಪ್ರಿಯ ಆಸರೆ ಟಿವಿಯ ವೀಕ್ಷಕರೇ, ಈ ಕಾನೂನಿನ ಅರಿವೆಂಬಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನವೂ ಕೂಡ ನಾವು ಮಹಿಳೆಯರ ಹಕ್ಕಿನ ಕುರಿತಾಗಿ ನಾವು ಕಾನೂನಿನ ಅರಿವಿನಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಈ ಮಹಿಳೆಯರ ಹಕ್ಕಿನ ವಿಷಯವಾಗಿ ಮಾತನಾಡುವುದಕ್ಕಾಗಿ ಅಥವಾ ಮಹಿಳೆಯರ ಹಕ್ಕು ಎಂಬುದಾಗಿ ಏನೆಂಬುದಾಗಿ ತಿಳಿಸಿಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ವಕೀಲರಾಗಿರುವಂಥ ಮೋಸೆಸ್ ಮುರುಗವೇಲ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಆಸರೆ ಟಿವಿಯ ಪರವಾಗಿ ಅವರನ್ನು ಸ್ವಾಗತಿಸೋಣ. ನಮಸ್ತೆ. ನಮ್ಮ ನೋಡುವಂಥ ಈ ಲೋಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನೋಡುವಾಗ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಸಂರಕ್ಷಣೆ ಇಲ್ಲದಂಥ ಒಂದು ಅನುಭವ. ಮಹಿಳೆಯರೆಂಬುದಾಗಿ ಹೇಳುವಾಗ ಒಂದು ಭೇದ ಭಾವದ ಅನುಭವ. ಅನೇಕ ಕಡೆ ಅತ್ಯಾಚಾರಗಳು, ಅನೇಕ ಕಡೆ ವರದಕ್ಷಿಣೆ ಕಿರುಕುಳಗಳು, ಅನೇಕ ವಿಧದಲ್ಲಿ ಮಹಿಳೆಯರು ನೋವನ್ನ ವೇದನೆಯನ್ನ ಅನುಭವಿಸುತ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಈ ಕಾನೂನಿನ ಅರಿವು ಎಂಬ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕಿನ ಕುರಿತಾಗಿ ನಾವು ಚರ್ಚಿಸಲಿಕ್ಕಿದ್ದೇವೆ ಅಥವಾ ಮಹಿಳೆಯರ ಹಕ್ಕಿನ ಕುರಿತಾಗಿ ಅವರು ಏನು ಮಾಡಬೇಕೆಂಬಂಥ ಕಾರ್ಯಗಳನ್ನು ನಾವು ತಿಳಿಯಲಿಕ್ಕಿದ್ದೇವೆ. ಮೊದಲನೇದಾಗಿ ವಕೀಲರೇ, ಮೊದಲನೇ ಪ್ರಶ್ನೆಯನ್ನು ನಾನು ನಿಮ್ಮನ್ನು ಕೇಳ್ತೇನೆ. ಇವತ್ತು ಒಂದು ಒಳ್ಳೆಯ ಸಬ್ಜೆಕ್ಟ್. ನಾನು ನೆನೆಸ್ತೇನೆ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಮಹಿಳೆಯರು ಬಹಳ ಸಂತೋಷ ಪಡ್ತಾ ಇರ್ತಾರೆ. ಯಾಕೆಂದರೆ ನಾವು ಅನೇಕ ಹಕ್ಕಿನ ಕುರಿತಾಗಿ ಮಾತನಾಡಿದೆವು. ಈ ದಿವಸ ವಿಶೇಷವಾಗಿ ನಾವು ಮಹಿಳೆಯರ ಹಕ್ಕಿನ ಕುರಿತಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಮಹಿಳೆಯರ ಹಕ್ಕಿನ ವಿಷಯದಲ್ಲಿ ಕುರಿತು ನಮ್ಮ ಸಂವಿಧಾನದಲ್ಲಿ ಏನಾದರೂ ವಿಶೇಷವಾದ ಕಾನೂನುಗಳು ಈ ಮಹಿಳೆಗೋಸ್ಕರವಾಗಿ ಹೇಳಲ್ಪಟ್ಟಿದೆಯಾ? ಖಂಡಿತ ಇದೆ. ಯಾಕಂದರೆ ನೀವು ಹೇಳಿದ ಹಾಗೆ ನಮ್ಮ ಸಮಾಜದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ಅದು ಆಫೀಸ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಅನೇಕ ಸ್ಥಳಗಳಲ್ಲಿ ಅವರಿಗೆ ವಿರುದ್ಧವಾದ ದೌರ್ಜನ್ಯ ನಡೀತಾನೆ ಇರ್ತದೆ. ಹೆಚ್ಚಿಗೆ ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ವಿರುದ್ಧವಾಗಿ ಮಹಿಳೆಯರೇ ದೌರ್ಜನ್ಯ ಮಾಡುವಂಥದ್ದು ಇರ್ತದೆ. ಗಂಡು ಮಕ್ಕಳ ಮುಖಾಂತರವಾಗಿ ಆಗುವಂಥ ದೌರ್ಜನ್ಯಗಳು ಇರ್ತದೆ. ಆದರೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಯರ ಹಿತವನ್ನು ಕಾಪಾಡಬೇಕು, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋದರಲ್ಲಿ ವಿಶೇಷವಾದಂಥ ಅವಕಾಶ ನಮ್ಮ ಸಂವಿಧಾನದಲ್ಲಿದೆ. ಜೆಂಡರ್ ಈಕ್ವಾಲಿಟಿ ಎಂಬುದಾಗಿ ನಾವು ಮಾತಾಡ್ತೇವೆ. ತಾರತಮ್ಯ ಇಲ್ಲದೆ ಇರೋದು. ಹೌದು, ಅಂದರೆ ಸಮಾನವಾದ ಒಂದು ಹಕ್ಕು. ರೈಟ್ ಈಕ್ವಾಲಿಟಿಯಲ್ಲಿ ಜೆಂಡರ್ ಈಕ್ವಾಲಿಟಿ ಬರುತ್ತದೆ. ಅಂದರೆ ರೈಟ್ ಈಕ್ವಾಲಿಟಿಯಲ್ಲಿ ಕ್ಯಾಸ್ಟ್, ರಿಲಿಜಿಯನ್ ಮತ್ತು ಸೆಕ್ಸ್ ಈ ಒಂದು ಇದರಲ್ಲಿ ತಾರತಮ್ಯ ಮಾಡಂಗಿಲ್ಲ ಎಂಬುದಾಗಿ. ಸೆಕ್ಸ್ ಅನ್ನುವಾಗ ಜೆಂಡರ್, ಲಿಂಗ, ಅಂದರೆ ಆ ಲಿಂಗ, ಅದರ ಒಂದು ಇದರಲ್ಲಿ ನಾವು ತಾರತಮ್ಯ ಮಾಡಬಾರ್ದು ಎಂಬುದಾಗಿ ಕಾನೂನು ನಮಗೆ ಅವಕಾಶ ಇದೆ. ಆದರೂ ಈಗ ನಾವು ಚರ್ಚೆ ಮಾಡುವಂಥ ನಾವು ತಿಳ್ಕೊಳ್ಳುವಂಥ ವಿಷಯಗಳು ಕೇವಲ ಕ್ರೈಸ್ತ ಮಹಿಳೆಯರಿಗೆ ಮಾತ್ರವಲ್ಲ, ಹೊದುವ ಎಲ್ಲ ಮಹಿಳೆಯರು ಸಹಿತ ಅವರ ಹಕ್ಕು ಏನೆಂಬುದನ್ನು ತಿಳ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಈ ಹಕ್ಕು ಉಲ್ಲಂಘನೆ ಆಗುವಾಗ ಅದಕ್ಕೆ ಮುಂದೆ ನಾವು ಏನು ಮಾಡಬೇಕು, ಅದಕ್ಕೆ ಸ್ಪೆಷಲ್ ಆಗಿ ಇರುವಂಥ ಪ್ರೊವಿಷನ್ಸ್ ಏನೇನಿದೆ. ಈಗ ನ್ಯಾಷನಲ್ ವಿಮೆನ್ ಕಮಿಷನ್ ಇದೆ, ಸ್ಟೇಟ್ ವಿಮೆನ್ ಕಮಿಷನ್ ಇದೆ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋದು ಮತ್ತು ಹೇಗೆ ಅದಕ್ಕೆ ಅಪ್ಲಿಕೇಶನ್ ಕೊಡುವುದು ಎಲ್ಲ ನಾವು ತಿಳ್ಕೊಬಹುದು. ವಿಶೇಷವಾಗಿ ಈ ಮಹಿಳೆಯರಿಗೋಸ್ಕರ ಇರುವಂಥ ಈ ಒಂದು ಹಕ್ಕಿನ ವಿಷಯದಲ್ಲಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಅಂದರೆ ಕಾಲಂ 14, ಆರ್ಟಿಕಲ್ 14, ಆಮೇಲೆ ಆರ್ಟಿಕಲ್ 15 15, ಆಮೇಲೆ 15 3 16, ಈ 14 15 15 3 16 ವಿಶೇಷವಾಗಿ ಮಹಿಳೆಯರ ಒಂದು ಹಕ್ಕುಗಳ ಬಗ್ಗೆ ಮಾತಾಡ್ತದೆ. ಆಮೇಲೆ 39A ಮತ್ತು 39B, 39C, ಆಮೇಲೆ 42 ಈ ಎಲ್ಲ ಈ ಸಂವಿಧಾನದ ಒಂದು ಈ ಪ್ರೊವಿಷನ್ಸ್ ಎಲ್ಲವೂ ಸಹಿತ ಮಹಿಳೆಯರಿಗಾದಂಥ ವಿಶೇಷವಾದ ಒಂದು ಹಕ್ಕುಗಳ ಬಗ್ಗೆ ಮಾತಾಡ್ತದೆ. ನಾವು ತಿಳ್ಕೋಬೇಕು. ಇದರಲ್ಲಿ ಆರ್ಟಿಕಲ್ 14 ಏನು ಹೇಳ್ತದಪ್ಪ ಅಂದರೆ ವೆರಿ ಸಿಂಪಲ್. ಅದು ಈಕ್ವಾಲಿಟಿ ಬಿಫೋರ್ ಲಾ ಫಾರ್ ವಿಮೆನ್, ಅಂದರೆ ಮಹಿಳೆಯರು ಎಂಬ ವಿಷಯದಕ್ಕೋಸ್ಕರ ತಾರತಮ್ಯ ಮಾಡೋದಿಲ್ಲ. ಅವರಿಗೆ ಸಮಾನವಾದ ಒಂದು ಗಣತಿಯನ್ನು ಕೊಡಬೇಕು, ಸಮಾನವಾದ ಒಂದು ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕೆಂಬುದಾಗಿ ಭಾಳ ಸಿಂಪಲಾಗಿ 14 ಮಾತಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಈಗ
ಯಾವುದೇ ಒಂದು ಕ್ಷೇತ್ರ ಅವರಿಗೆ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ, ಅವರ ಕೆಲಸದ ಒಂದು ವಿಷಯದಲ್ಲಿ ಇರಬಹುದು, ರೆಕ್ರೂಟ್ಮೆಂಟ್ ವಿಷಯದಲ್ಲಿ ಇರಬಹುದು, ಅಥವಾ ಪೋಸ್ಟಿಂಗ್, ವಿಮೆನ್ ಪೋಸ್ಟಿಂಗ್ ಇರಬಹುದು, ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ಸಿವಿಲ್ ಸರ್ವಿಸ್ ಕ್ಲಾಸ್ 1 ಆಫೀಸರ್ ಸಂಬಂಧಪಟ್ಟ ವಿಷಯಗಳಿರ್ಬೋದು. ಇದರಲ್ಲಿ ಅವರಿಗೆ ಸ್ಪೆಷಲ್ ಪ್ರೊವಿಷನ್ಸ್ ಕೊಡಬೇಕೆಂಬುದಾಗಿ, ಅವರಿಗೆ ರಿಸರ್ವೇಷನ್ ಕೊಡಬೇಕೆಂಬುದಾಗಿ ಸಹಿತ ಕಾಣಲು ಅವಕಾಶ ಇದೆ. ಅದು 15(1) ಹೇಳ್ತಾ ಇದೆ. ಅಂದರೆ ಸ್ಟೇಟ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ಗ್ರೌಂಡ್ಸ್ ಆಫ್ ಓನ್ಲಿ ರಿಲಿಜನ್, ರೇಸ್, ಸೆಕ್ಸ್ ಅಥವಾ ಬರ್ತ್ ಎಂದು ಆರ್ಟಿಕಲ್ 15(1) ಹೇಳುತ್ತದೆ. ಅದೇ ಸಂದರ್ಭದಲ್ಲಿ 15(3) ಏನು ಹೇಳ್ತಂದರೆ, 15(3) ಏನು ಹೇಳ್ತಂದರೆ, ಸ್ಟೇಟ್ ಅಂದರೆ ಸರ್ಕಾರ, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಆ ರಾಜ್ಯಕ್ಕೆ ಸಂಬಂಧಪಟ್ಟ ಮಹಿಳೆಯರ ಅಭಿವೃದ್ಧಿಗೋಸ್ಕರ, ಆ ಮಹಿಳೆಯರ ಹಿತಗೋಸ್ಕರ ವಿಶೇಷವಾದ ಕಾನೂನು ಸಹಿತ ರಚನೆ ಮಾಡಬಹುದು ಎಂಬುದಾಗಿದೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಒಂದು ಕಾಳಜಿ ಕೊಟ್ಟು ಜಾಸ್ತಿ ವಿಮೆನ್ ಟೀಚರ್ಸನ್ನು ಸರ್ಕಾರ ರೆಕ್ರೂಟ್ ಮಾಡಿ ಅನೇಕ ಸರ್ಕಾರಿ ಸ್ಕೂಲ್ಸಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ವಿಮೆನ್ ಟೀಚರ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಪ್ರೊವಿಷನ್ ಮಾಡಬಹುದು ಎಂಬುದಾಗಿದೆ. ಅಂದರೆ 15(3) ಪ್ರಕಾರವಾಗಿ ದಿ ಸ್ಟೇಟ್ ಟು ಮೇಕ್ ಎನಿ ಸ್ಪೆಷಲ್ ಪ್ರೊವಿಷನ್ ಇನ್ ಫೇವರ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್, ಮಹಿಳೆಯರ ಮತ್ತು ಮಕ್ಕಳ ಒಂದು ಕಲ್ಯಾಣಗೋಸ್ಕರ ಆ ಸಂಬಂಧಪಟ್ಟ ಆಯಾ ರಾಜ್ಯಗಳು ವಿಶೇಷವಾದ ಕಾನೂನು ರಚನೆ ಮಾಡಿ ಅವರಿಗೆ ಸಹಾಯ ಮಾಡಬಹುದು ಎಂಬುದಾಗಿ. ಈಗ ಶಿಕ್ಷಣದ ಕ್ಷೇತ್ರ ಇರಲಿ, ಆರೋಗ್ಯದ ಕ್ಷೇತ್ರ ಸಹಿತ ವಿಶೇಷವಾಗಿ ಈ NRHM ಅಂತ ಏನೋ ಸ್ಕೀಮ್ ಇದೆಯಲ್ಲ, ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಹೆಲ್ತ್ ಮಿಷನ್ ಅಂತ, ಆ NRHM ಸ್ಕೀಮಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮಹಿಳೆಯರ ಒಂದು ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಲ್ಲಿ ವಿಶೇಷವಾಗಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆಕ್ಸಿಲರಿ ನರ್ಸ್, ಮಿಡ್ವೈಫ್ ಅಂತ ಏನು ಕರಿತೀವಲ್ಲ, ANM ಅವರು, ಆಮೇಲೆ ಆಶಾ ವರ್ಕರ್ಸ್ ಅಂತ ಏನು ಕರೀತಾರೆ, ಅಂದರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ವರ್ಕರ್ಸ್ ಅಂತ, ಅವರು ನೇರವಾಗಿ ಪ್ರತಿಯೊಂದು ಮಹಿಳೆಯರ ಮನೆಗೆ ವಿಸಿಟ್ ಮಾಡಿ ಅವರ ಕುಟುಂಬ ಜೀವನದಲ್ಲಿ ಒಂದು ವೇಳೆ ಅವರು ಪ್ರೆಗ್ನೆಂಟ್ ಆಗಿರುವಾಗ ಅವರಿಗೆ ಕೊಡಬೇಕಾಗಿರೋ ಇಂಜೆಕ್ಷನ್ ವಿಷಯ ಇರ್ಬೋದು, ಆಮೇಲೆ ಹೆರಿಗೆ ಸಂದರ್ಭದಲ್ಲಿ ಅವರು ಕರ್ಕೊಂಡು ಹೋಗಿ ಆಸ್ಪತ್ರೆ ಸೇರಿಸುವಂಥ ವಿಷಯ ಇರ್ಬೋದು, ಬೇರೆ ಬೇರೆ ಸಮಯಕ್ಕೆ ತಕ್ಕ ಹಾಗೆ ಕೊಡುವಂಥ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಆಮೇಲೆ ಅವ್ರಿಗೋಸ್ಕರ ಕೊಡುವಂಥ ಕೆಲವು ಸ್ಪೆಷಲ್ ಕೌನ್ಸಿಲಿಂಗ್, ಆಲೋಚನೆ. ಈಗ ಸ್ನೇಹ ಕ್ಲಿನಿಕ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅಂದರೆ ಏಜಿಗೆ ಬಂದ ತಕ್ಷಣ ಅಥವಾ ಅಡಲಸೆನ್ಸ್ ಏಜಲ್ಲಿರುವಂಥ ಹುಡುಗಿಯರಿಗೆ, ಹೆಣ್ಣುಮಕ್ಕಳಿಗೆ ಸರಿಯಾದ ಒಂದು ಆಲೋಚನೆ ಕೊಡುವಂಥ ಪ್ರೊವಿಷನ್ಸ್ ಎಲ್ಲ ಇದೆ. ಇದೆಲ್ಲವೂ ಸಹಿತ ವಿಶೇಷವಾದ ಕಾರಣ. ಆಗ ಆ ಒಂದು ಕಾರಣದ ಅಡಿಯಲ್ಲಿ ಈಗ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಪ್ರೊವಿಷನ್ಸ್ ಇದೆ. ಅವ್ರಿಗೋಸ್ಕರ ವಿಶೇಷವಾದಂಥ ಪೌಷ್ಟಿಕ ಆಹಾರ ಮತ್ತು ಅವರಿಗೆ ವಿಶೇಷವಾದಂಥ ಗುಳಿಗೆ ಮತ್ತು ಔಷಧಿ ಕೊಡುವಂಥದ್ದು, ಮಕ್ಕಳಿಗೆ ಕೊಡುವಂಥದ್ದು ಎಲ್ಲ ಬರ್ತದೆ. ಇದೆಲ್ಲ ಮಹಿಳೆಯರಿಗೆ ಕೊಡುವಂಥ ಒಂದು ವಿಶೇಷವಾದಂಥ ಆಕೆಯಲ್ಲಿ ಇದೆಲ್ಲ ಕೆಲಸ ಆಗ್ತಾ ಇದೆ. ಅದು ಸರಿಯಾಗಿ ನಾವು ಪಡೆದುಕೊಳ್ಳಬೇಕು. ಕ್ರೈಸ್ತ ಮಹಿಳೆಯರು ಸಹಿತ ನಾವು ಅದನ್ನು ಪಡೆದುಕೊಳ್ಳಬೇಕು ಮತ್ತು ಬೇರೆಯವರಿಗೆ ಇದು ಮಾಹಿತಿ ಕೊಡಬೇಕು. ಸರಿಯಾಗಿಂದ ಕಾರ್ಯಕ್ರಮ ನಡೀತದೆ ಎಂಬುದನ್ನು ಗಮನ ಇಟ್ಟು ಸರ್ಕಾರದ ಈ ಒಂದು ಯೋಜನೆಗಳು ನೇರವಾಗಿ ಎಲ್ಲ ಮಹಿಳೆಯರಿಗೆ ಸಿಕ್ಕುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಅದು ಪ್ರಾಮುಖ್ಯ. ಸರ್, ನೀವು ಹೇಳಿದ್ರಿ ಈಗ ಕಾನೂನಿನ ಪ್ರಕಾರವಾಗಿ ಮಹಿಳೆಯರ ವಿಷಯಕ್ಕೆ ಬರುವಾಗ ತಾರತಮ್ಯ ಇಲ್ಲ ಅಂತೇಳಿ. ಅಂದರೆ ಪುರುಷನಿಗೆ ಎಷ್ಟು ಸಮಾನತೆಯನ್ನು ಕೊಡುತ್ತದೆಯೋ ಅದೇ ವಿಧದಲ್ಲಿ ನಾವು ಮಹಿಳೆಯರಿಗೆ ಕೊಡಬೇಕೆಂಬುದಾಗಿ. ಈಗ ನನ್ನ ಎರಡನೇ ಪ್ರಶ್ನೆ ವಕೀಲರೇ ಏನಂತ ಹೇಳಿದ್ರೆ, ನೋಡಿ, ಈಗ ತಾರತಮ್ಯ ಅಂತ ಬರುವಾಗ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಈಗ ಒಬ್ಬ ಮೇಸ್ತ್ರಿ ಕೆಲಸಕ್ಕೆ ಹೋಗುವಾಗ ಅವನಿಗೆ 500 ರೂಪಾಯಿ ಕೊಡ್ತಾರೆ. ಈಗ ಮೇಸ್ತ್ರಿ ಬಿಡಿ, ಒಂದು ಗಂಡಾಳು ಹೆಣ್ಣಾಳು ಎಂಬುದಾಗಿ ಸಾಧಾರಣ ಕೆಲಸ ಮಾಡುವಂತ ವ್ಯಕ್ತಿಗಳು, ಅವರಿಗೆ ನೋಡಿ ಪುರುಷನಿಗೆ 300 ರೂಪಾಯಿ ಕೊಡ್ತಾ ಇದ್ರೆ ಮಹಿಳೆಗೆ 150 ರೂಪಾಯಿ ಕೊಡ್ತಾನೆ. ಪುರುಷನಿಗೆ 300 ರೂಪಾಯಿ ಕೊಟ್ರೆ ಮಹಿಳೆಗೆ 150. ಆದ್ರೆ ಆ ಮಹಿಳೆ ಕೂಡ ಅದೇ ಕೆಲಸ ಮಾಡ್ತಾಳೆ, ಪುರುಷನು ಅದೇ ಕೆಲಸ ಮಾಡ್ತಾನೆ. ಈ ತಾರತಮ್ಯ ಬಂದ್ಬಿಟ್ಟು ಈಗ ನಮಗೆ ಸ್ವಾತಂತ್ರ್ಯ ಸಿಗೋ ಮುಂಚಿತಲಿಂದ್ರೂ ಪ್ರಾರಂಭವಾಗಿದೆ. ಈಗ ನಾವು ಜೀವಿಸ್ತಾ ಇರುವಂತ 2016ನೇ ವರ್ಷದಲ್ಲಿ ಕೂಡ ಈ ತಾರತಮ್ಯ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ಮಹಿಳೆಯರ ಕೆಲಸದ ವಿಷಯದಲ್ಲಿ ಅವರಿಗೆ ಏನಾದರೂ ಈ ವಿಧವಾದಂಥ ಕಾನೂನಿನ ಪ್ರಕಾರವಾಗಿ ಅವರಿಗೆ ಹಕ್ಕಿದೆಯಾ? ಇದೆ, ಖಂಡಿತವಾಗಿದೆ. ಈಗ ನೀವು ಹೇಳಿದ ಹಾಗೆ ಸಾಧಾರಣವಾಗಿ ಪ್ರೈವೇಟ್ ಸೆಕ್ಟರ್ಸಲ್ಲಿ, ಅಂದರೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ಸಲ್ಲಿ, ಅದು ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿ, ಈವನ್ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಸಹಿತ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಮೇಲ್ ವರ್ಕರ್ಸ್ಗೆ ಜಾಸ್ತಿ ಸಂಬಳ ಕೊಡುವಂಥದ್ದು ಮತ್ತು ಫೀಮೇಲ್ ವರ್ಕರ್ಸ್, ಮಹಿಳೆಯರಿಗೆ ಕಡಿಮೆ ಸಂಬಳ ಕೊಡುವಂಥ ಒಂದು ಪದ್ಧತಿ ಈಗಲೂ ಸಹಿತ ಇದೆ. ಸೊ ಮಹಿಳೆಯರಿಗೆ ಈಕ್ವಲ್ ಆಗಿ ಅವ್ರಿಗೂ ಸಹಿತ ವೇತನ ಕೊಡಬೇಕೆಂಬುದಾಗಿ ಕಾನೂನು ಇದೆ ಅಂತ ಕೇಳಿದರೆ ಕಾನೂನು ಖಂಡಿತವಾಗಿದೆ. ಆ ಕಾನೂನು ಹೆಸರು ಏನಂದರೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976. ಅಂದರೆ ಸರಿಸಮಾನವಾದ ವೇತನ ಕೊಡುವಂಥ ಕಾನೂನು 1976. ಸೊ 1976ರಲ್ಲಿ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಪ್ರಕಾರವಾಗಿ ಮಹಿಳೆಯರು ಕೆಲಸ ಮಾಡುವಂಥ ಜಾಗದಲ್ಲಿ ಗಂಡು ಮಕ್ಕಳಿಗೆ ಸಿಕ್ಕುವಂಥ ಅದೇ ವೇತನ, ಸರಿಸಮಾನವಾದ ವೇತನ ಹೆಣ್ಣುಮಕ್ಕಳು ಕೊಡಬೇಕೆಂಬುದಾಗಿ ಕಾನೂನು ಹೇಳ್ತಾ ಇದೆ. ಸೊ ಇದರಲ್ಲಿ ಏನಾದರೂ ತಾರತಮ್ಯ ಕಂಡು ಬರುವುದಾದರೆ
ಮೇಲ್ ವರ್ಕರ್ ಫೀಮೇಲ್ ವರ್ಕರ್ ಇಬ್ಬರಿಗೂ ಸರಿಯಾಗಿ ಅವರು ವೇತನ ಕೊಡ್ತಾ ಇಲ್ಲ, ಅದು ತಾರತಮ್ಯ ಕಂಡು ಬರೋದಾದರೆ ಸಂಬಂಧಪಟ್ಟ ಇಲಾಖೆಗೆ ಅವರು ದೂರನ್ನು ಕೊಡಬಹುದು. ಲೇಬರ್ ಡಿಪಾರ್ಟ್ಮೆಂಟ್ಗೆ ಲೇಬರ್ ಇನ್ಸ್ಪೆಕ್ಟರ್ ದೂರನ್ನು ಕೊಡಬಹುದು, ಸರಿಯಾದ ವೇತನ ಪಡೆಯಬಹುದು. ಈಗ ಸಾಧಾರಣವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿಗೆ ಈಕ್ವಲ್ ವೇತನ ಸಿಗ್ತಾ ಇದೆ, ಬೆನಿಫಿಟ್ಸ್ ಸಿಗ್ತಾ ಇದೆ. ಅದು PF ಇರಬಹುದು, ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ಇದೆ. ಆದರೆ ಪ್ರೈವೇಟ್ ಸೆಕ್ಟರ್ಸಲ್ಲಿ ಕೆಲವು ಪ್ರಿಂಟಿಂಗ್ ಪ್ರೆಸ್ ಇರಬಹುದು, ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರಬಹುದು, ಬೇರೆ ಬೇರೆ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಏನು ಮಾಡ್ತಾರೆ, ಹೆಣ್ಣುಮಕ್ಕಳು ಕಡಿಮೆ ವೇತನ ಕೊಡ್ತಾರೆ. ಆದರೆ ಆ ರೀತಿ ತಾರತಮ್ಯ ಮಾಡಬಾರ್ದು, ಅವರಿಗೆ ಸ್ಪೆಷಲ್ ಪ್ರೊವಿಷನ್ ಕೊಡಬೇಕೆಂಬುದಾಗಿದೆ. ಇನ್ನೊಂದು ಫ್ಯಾಕ್ಟ್ರೀಸಲ್ಲಿ, ಪ್ರೈವೇಟ್ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡುವ ಹೆಣ್ಣುಮಕ್ಕಳಿಗೆ ಫ್ಯಾಕ್ಟ್ರಿ ಆ್ಯಕ್ಟ್ ಪ್ರಕಾರವಾಗಿ ಅವರಿಗೆ ಸೆಪರೇಟ್ ಆದಂಥ ಒಂದು ವಿಶೇಷವಾದಂಥ ಒಂದು ಕೋಣೆಯನ್ನು ಅವರು ಒದಗಿಸ್ಕೊಡಬೇಕು. ಒಂದು ವೇಳೆ ಮಗುಗೆ ಹಾಲು ಕುಡಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಮಹಿಳೆ ಇರೋದಾದರೆ ಆ ಮಗುವನ್ನು ಮನೆಗೆ ಬಿಟ್ಟು ಬರಬೇಕಂತೆಲ್ಲ ಫ್ಯಾಕ್ಟ್ರಿ ಕರ್ಕೊಂಡು ಬರ್ಬೋದು. ಆದರೆ ಮಗುಗೋಸ್ಕರ ಒಂದು ವಿಶೇಷವಾದ ಒಂದು ಕೋಣೆ, ಅದರಲ್ಲಿ ಹಾಲು ಕುಡಿಸೋದು, ಆಮೇಲೆ ಆ ಒಂದು ಮಗುವನ್ನು ಅಲ್ಲಿ ಕಾಪಾಡೋದಕ್ಕೆ, ಆ ಮಗುಗೆ ಹಾಲು ಕುಡಿಸೋದಕ್ಕೆ, ನೋಡಿಕೊಳ್ಳೋಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆ ಇರಬೇಕೆಂಬುದೇ ಸಹಿತ ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಇದೆ. ಸೊ ಇದೆಲ್ಲ ಆಮೇಲೆ ಮಹಿಳೆಗೋಸ್ಕರ ಒಂದು ವಿಶೇಷವಾದಂಥ ರೆಸ್ಟ್ ರೂಮ್, ಅವರು ರೆಸ್ಟ್ ತಗೊಳ್ಳೋದಕ್ಕೆ, ಅವರಿಗೆ ಅದು ಸೆಪರೇಟ್ ಆದಂಥ ಬಾತ್ರೂಮ್, ಟಾಯ್ಲೆಟ್ ಫೆಸಿಲಿಟಿ, ಇದೆಲ್ಲವೂ ಸಹಿತ ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಬರ್ತಾ ಇದೆ. ಇದೆಲ್ಲವೂ ಇರಬೇಕಾಗಿ ನೋಡ್ಕೋಬೇಕು. ಅದು ಮಹಿಳೆಗಿರುವಂಥ ವಿಶೇಷವಾದಂಥ ಒಂದು ಹಕ್ಕು. ಎಂಪ್ಲಾಯ್ಮೆಂಟ್ ಕೆಲಸ ಮಾಡೋ ಜಾಗದಲ್ಲಿ ಒಂದು ವೇಳೆ ಕೆಲಸ ಮಾಡೋ ಜಾಗದಲ್ಲಿ ಹ್ಯಾರಸ್ಮೆಂಟ್ ಇರುವುದಾದರೆ ಮಹಿಳೆ ಎಂಪ್ಲಾಯಿಯನ್ನು ತಾರತಮ್ಯದಿಂದ ನೋಡುವುದು, ಆಮೇಲೆ ಹೆಚ್ಚಿನ ಅವರ್ಸ್ ಕೆಲಸ ಮಾಡೋಕ್ಕೆ ಒತ್ತಾಯ ಮಾಡುವುದು, ಆಮೇಲೆ ಎಂಪ್ಲಾಯರ್ ಅವರು ಕಡಿಮೆ ಪಗಾರ ಕೊಡುವಂಥದ್ದು, ಈ ರೀತಿ ಮೋಸ ನಡೆಯುವುದಾದರೆ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಡಬಹುದು, ಕೊಟ್ಟವರು ಹೆಚ್ಚಿನ ಒಂದು ಇದು ತೊಗೋಬೋದು. ನಾನು ಮುಂಚೆ ಹೇಳಿದೆ, ಇಲ್ಲಿ ಉಡುಪಿಯಲ್ಲಿ ಡಾಕ್ಟರ್ ಶಾನ್ಭಾಗ್ ಅಣ್ಣವರು ಈ ವಿಷಯದಲ್ಲಿ ಹ್ಯೂಮನ್ ರೈಟ್ಸಲ್ಲಿ ಬಹಳನೇ ಕೆಲಸ ಮಾಡಿದ್ದಾರೆ ಎಂಬುದಾಗಿ. ಸೊ ಅವರೊಂದು ಕೇಸ್ ಹಿಸ್ಟ್ರಿಯನ್ನು ಕೆಲವು ಕಡೆ ಸೆಮಿನಾರಲ್ಲಿ ಮಾತಾಡ್ತಾರೆ. ಅಕ್ಕು ಅಂಡ್ ಲೀಲಾ ಕೇಸ್ ಎಂಬುದಾಗಿ. ಅಕ್ಕು ಮತ್ತು ಲೀಲಾ. ಈ ಅಕ್ಕು ಮತ್ತು ಲೀಲಾ ಇವರಿಬ್ಬರು ಏನಾಗಿದೆ ಅಂದರೆ, ಒಂದು ಹೈಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಆಗಿದೆ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿದೆ ಎಂಬುದಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ. ಆದರೆ 15 ರೂಪಾಯಿಯನ್ನು ತಿಂಗಳಿಗೆ ಅವರಿಗೆ ವೇತನ ಕೊಟ್ಟುಕೊಂಡು ಸಮಸ್ಯೆ ಬಂದಿದೆ. ಎಷ್ಟೋ ವರ್ಷಗಳಾದರೂ ಸಹಿತ ಅವರಿಗೆ 15 ರೂಪಾಯಿ ಸಂಬಳವನ್ನು ಅವ್ರು ಹೆಚ್ಚಿಗೆ ಮಾಡಲಿಲ್ಲ. ಏನೋ ಅವರು ಮೇಸ್ಗಳು ಸ್ವಲ್ಪ ಸೇರಿ ಏನೋ ಕೊಡ್ತಾಯಿದ್ರು. ಆದರೆ ಕೊನೆಯದಾಗಿ ಇದು ಮಾನವ ಹಕ್ಕು ಉಲ್ಲಂಘನೆ, ಮಹಿಳೆಯರ ಹಕ್ಕಿನ ಉಲ್ಲಂಘನೆ ಎಂಬುದಾಗಿ ತಿಳಿದ ಮೇಲೆ ಡಾಕ್ಟರ್ ಶಾನ್ಭಾಗ್ ಅವರು ಇನಿಷಿಯೇಟ್ ತೊಗೊಂಡು ಕೇಸ್ ಹಾಕಿದ ಮೇಲೆ ಹೈಕೋರ್ಟಲ್ಲಿ ಇಷ್ಟು ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕೆಂಬುದಾಗಿ ಲೆಕ್ಕ ಮಾಡಿ ಅವರಿಗೆ ಆಯಿತು. ಅವರು ಡಾಕ್ಟರ್ ಶಾನ್ಭಾಗ್ ಅವರು ಹೇಳ್ತಾ ಇದ್ರು, ಎಷ್ಟು ಲಕ್ಷ ಎಂಬುದೇ ಲೆಕ್ಕ ಮಾಡೋ ಸಹಿತ ಅವ್ರಿಗೆ ಬರ್ತಾ ಇಲ್ಲ. ಅವರಿಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಹಣ ನಮಗೆ ಬರ್ತಾ ಇದೆ ಎಂಬುದಾಗಿ. ಆದರೂ ಸಹಿತ ಕೋರ್ಟ್ ಆರ್ಡರ್ ಮಾಡೋದು ಸಹಿತ ಸರ್ಕಾರ ಸರಿಯಾಗಿ ಅದನ್ನು ಕೊಡ್ತಾ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಭಾಳ ಮೋಸ ನಡೀತಾ ಇತ್ತು, ಕೊಡ್ತಾ ಇಲ್ಲ. ಫಸ್ಟ್ ಆ್ಯಕ್ಚುಲಿ ಇದು ಅದಕ್ಕೋಸ್ಕರ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಎಂಬುದಾಗಿದೆ, KAT ಎಂಬುದಾಗಿ. ಅದರಲ್ಲಿ ಭಾಳ ವರ್ಷದ ಕೇಸ್ ನಡೀತಾ ಇತ್ತು. ಆಮೇಲೆ ಅದು ಇಷ್ಟು ಕೊಡಬೇಕೆಂಬುದಾಗಿ ಘೋಷಣೆ ಆಯಿತು, ಅದು ಕೊಡ್ತಾ ಇಲ್ಲ. ಆಮೇಲೆ ಮತ್ತೆ ಹೈಕೋರ್ಟ್ ಹೋದರು, ಹೈಕೋರ್ಟ್ ಅದಕ್ಕಿಂತ ಜಾಸ್ತಿ ಇಷ್ಟು ಲಕ್ಷ ಕೊಡಬೇಕೆಂಬುದಾಗಿ ಅದು ಕೊಡ್ತಾ. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗುವಾಗ ಎಷ್ಟೋ ಲಕ್ಷಗಳು ಹೆಚ್ಚಿನ ಇದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕೊನೆಗೆ ಅವರು ಸಿಕ್ಕಿದೆ. ಸೊ ಆ ರೀತಿಯಾಗಿ ಎಷ್ಟೋ ಸ್ಥಳಗಳಲ್ಲಿ ಈ ಮಹಿಳೆಯರು ಒಂದು ಸಾಧಾರಣವಾದ ಒಂದು ಕೆಲಸ ಮಾಡುವಾಗ, ತೋಟಗಾರಿಕೆ ಇರ್ಬೋದು, ಟಾಯ್ಲೆಟ್ ಕೆಲಸ, ಸ್ವೀಪಿಂಗ್ ಕೆಲಸ ಮಾಡ್ಬೋದು, ಕಡಿಮೆ ಪಗಾರ ಕೊಟ್ಟು ಅವರನ್ನು ಉಪಯೋಗ ಮಾಡಿಕೊಳ್ಳುವ ಒಂದು ಹೀನವಾದ ಪರಿಸ್ಥಿತಿ ಇದೆ. ಅದೆಲ್ಲ ಬದಲಾವಣೆ ಆಗಬೇಕು. ಅದಕ್ಕೆ ತಿಳುವಳಿಕೆ ಇಲ್ಲ ಅವರಿಗೆ. ಅವ್ರಿಗೋಸ್ಕರ ಹೋರಾಟ ಮಾಡುವಂಥ ಮಹಿಳಾ ಹೋರಾಟಗಾರರು ಮುಂದೆ ಬರಬೇಕು. ಅದರ ವಿಷಯದಲ್ಲಿ ನಾವು ಹೆಚ್ಚಿನ ತಿಳುವಳಿಕೆ ತಗೋಬೇಕು. ಸರ್, ನೀವು ಹೇಳಿದ್ರೆ ಈಗ ಮಹಿಳೆ ಮತ್ತು ಪುರುಷ ಇಬ್ಬರಿಗೂ ಒಂದೇ ಹಕ್ಕಿದೆ, ತಾರತಮ್ಯ ಮಾಡಬಾರ್ದು, ವೇತನ ಕೊಡುವಂಥ ಇದರಲ್ಲಿ ಕೂಡ ತಾರತಮ್ಯ ಮಾಡಬಾರ್ದು ಎಂಬುದಾಗಿ ಅವ್ರಿಗೆ ಇರುವಂಥ ಹಕ್ಕುಗಳನ್ನು ಚೆನ್ನಾಗಿ ನೀವು ವಿವರಿಸಿ ಹೇಳಿದ್ರಿ. ಸರ್, ಈಗ ಮಹಿಳೆಯರಿಗೆ ಏನಾದರೂ ಉಚಿತವಾದಂಥ ಕಾನೂನುಗಳಿದೆಯಾ, ಅಥವಾ ಕಾನೂನು ನೆರವು ಮಹಿಳೆಯರಿಗೆ ಸಿಗ್ತದ? ಆ ಕಾನೂನು ಪ್ರಕಾರವಾಗಿ ಅದಕ್ಕೇನಾದರೂ ಸೆಕ್ಷನ್ ಇರುವಂಥದ್ದಾಗಿದೆಯಾ? ನಾನು ಹೇಳಿದ ಹಾಗೆ ಮಹಿಳೆಯರಿಗೆ ಅವರು ಕೆಲಸ ಮಾಡೋ ಕಡೆ ಅವರಿಗೆ ಈಕ್ವಲ್ ರೈಟ್ ಇದೆ ಎಂಬುದಾಗಿ ಆರ್ಟಿಕಲ್ 39A ಹೇಳ್ತಾ ಇದೆ. ಆಮೇಲೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಅಂದರೆ ಅವ್ರು ಏನು ಕೆಲಸ ಮಾಡ್ತಾರೆ ಅದು ಸರಿಯಾದಂಥ ಒಂದು ವೇತನವನ್ನು ಪುರುಷರು ಕೊಡುವ ಹಾಗೆ ಹೆಣ್ಮಕ್ಳು ಕೊಡಬೇಕೆಂಬುದಾಗಿ 39D ಹೇಳ್ತಾ ಇದೆ ನಮ್ಮ ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ. ಆದರೆ ಹಾಗೆ ಮಹಿಳೆಯರಿಗೂ ಸಹಿತ ಅವರಿಗೆ ಒಂದು ಕಾನೂನು ಒಂದು ನೆರವು ಬೇಕಾಗಿರೋ ಪಕ್ಷದಲ್ಲಿ ಅವರು ದುಡ್ಡು ಕೊಟ್ಟು ಅವರಿಗೆ ಆಗುವಂಥ ಅವರಿಗೆ ಆದಂಥ ಒಂದು ಲಾಯರನ್ನು ಅಥವಾ ವಕೀಲರನ್ನು ನೇಮಕ ಮಾಡೋಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಮಹಿಳೆಯರಿಗೂ ಸಹಿತ ಫ್ರೀ ಲೀಗಲ್ ಏಡ್ ಕೊಡುವುದಕ್ಕೆ ಒಂದು ಅವಕಾಶ ಇದೆ. ಅದು ಆರ್ಟಿಕಲ್ 39A ಕಾಲ 39A ಪ್ರಕಾರವಾಗಿ ನ್ಯಾಯವನ್ನು ಸ್ಥಾಪನೆ ಮಾಡುವಂಥ ವಿಷಯ, ಟು ಪ್ರಮೋಟ್ ಜಸ್ಟಿಸ್. ಆಮೇಲೆ ಆನ್ ದಿ ಬೇಸ್ ಆಫ್ ಈಕ್ವಲ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಬೈ ಸೂಟಬಲ್ ಲೆಜಿಸ್ಲೇಷನ್ ಆರ್ ಸ್ಕೀಮ್. ಮಹಿಳೆಯರಿಗೆ ಒಂದು ಸೂಟಬಲ್ ಆದಂಥ ಒಂದು ಲೆಜಿಸ್ಲೇಷನಲ್ಲಿ ಒಂದು ಸ್ಕೀಮ್ ಮುಖಾಂತರವಾಗಿ ಮಹಿಳೆಗೆ
ಅವರಿಗೆ ಉಚಿತವಾದಂಥ ಒಂದು ಕಾನೂನು ನೆರವನ್ನು ಕೊಡುವಂಥ ವಿಷಯದಲ್ಲಿ ಅವರ ಒಂದು ನ್ಯಾಯವನ್ನು ಅವ್ರಿಗೆ ಕೊಡುವಂಥ ವಿಷಯದಲ್ಲಿ ಯಾರು ಡಿನೈ ಮಾಡೋಕ್ಕೆ ಆಗೋದಿಲ್ಲ. ಅವರಿಗೆ ಸರಿಯಾದಂಥ ಒಂದು ಹಕ್ಕು ಬರುವ ಹಾಗೆ ಈಗ 39A ಹೇಳ್ತಾ ಇದೆ. ಆಗ ಅದರ ಒಂದು ಅಡಿಯಲ್ಲಿ ಮಹಿಳೆಯರು ಅವರು ತಮಗಾದಂಥ ಒಂದು ಫ್ರೀ ಲೀಗಲ್ ಏಡನ್ನು ತಗೋಬೋದು. ಅದಕ್ಕೆ ಸರ್ಕಾರವೇ ಅವರಿಗೆ ನೇಮಕ ಮಾಡಿಕೊಡುತ್ತದೆ. ಉದಾಹರಣೆಗೆ ಒಂದು ಕೇಸ್ ಹಿಸ್ಟ್ರಿ ನಾನು ತಿಳಿಸೋ ಇಷ್ಟಪಡ್ತಾ ಇದ್ದೇನೆ. ಇದು ಕ್ರಿಶ್ಚಿಯನ್ ಫ್ಯಾಮಿಲಿ ನಡೆದಂಥ ಘಟನೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಒಂದು ಘಟನೆ. ಒಂದು ಕ್ರಿಶ್ಚಿಯನ್ ಮಹಿಳೆ, ಅವರ ಗಂಡ ಯಜಮಾನ ಆಟೋ ಡ್ರೈವರ್ ಆಗಿದ್ದ. ಆ ಡ್ರೈವರಿಗೆ ಒಬ್ಬ ಸ್ನೇಹಿತ, ಅವನು ಸಹಿತ ಆಟೋವನ್ನು ಓಡಿಸ್ತಿದ್ದ. ಒಂದು ಸಮಯದಲ್ಲಿ ಆಟೋ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲದೇ ಇರುವ ಸಂದರ್ಭದಲ್ಲಿ ಇಲ್ಲಿ ಪಾರ್ಕ್ ಮಾಡಿಕೊಳ್ತೀನಿ ಎಂಬುದಾಗಿ ಅವರು ಕ್ರಿಶ್ಚಿಯನ್ ಫ್ಯಾಮಿಲಿ ಪಕ್ಕದಲ್ಲಿ ಆಟೋ ಪಾರ್ಕ್ ಮಾಡಿಕೊಳ್ಳೋಕೆ ಅವಕಾಶ ಕೇಳಿದ. ಆಟೋ ಪಾರ್ಕ್ ಮಾಡ್ತಿದ್ದ. ಹಾಗೆ ಬರ್ತಾ ಬರ್ತಾ ಆ ಇನ್ನೊಬ್ಬ ಆಟೋ ಡ್ರೈವರಿಗೆ ಈ ಮಹಿಳೆಗೆ ಒಂದು ಸ್ನೇಹ ಬೆಳೆಯೋದಕ್ಕೆ ಶುರುವಾಯಿತು. ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತಂದರೆ ತನ್ನ ಗಂಡ ಬೇಡ, ನಾನು ಇವನೊಟ್ಟಿಗೆ ಜೀವನ ಮಾಡ್ತೀನಿ ಎಂಬ ಲೆಕ್ಕಕ್ಕೆ ಇವರು ಬಂದುಬಿಟ್ರು. ಕ್ರೈಸ್ತರಾದ ಸಹಿತ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿಲ್ಲ, ಅವರು ಸಭೆಗೆ ಹೋಗ್ತಾ ಇಲ್ಲ, ದೇವರ ವಾಕ್ಯ ಗೊತ್ತಿಲ್ಲ ಅಂತ ಕಾಣ್ತಾ ತಪ್ಪು ಮಾಡ್ತಾಯಿದ್ರು. ಆದರೆ ಮೊದಲನೇ ತನ್ನ ಗಂಡನಿಗೆ ಹುಟ್ಟಿದ ಒಂದು ಮಗಳು ಸಹಿತ ಇದ್ದರು. ಆಮೇಲೆ ಬರ್ತಾ ಏನಾಯಿತು, ಅವನು ಎರಡನೇವನು ಜಾಸ್ತಿ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುವುದು ಇಂಥ ಎಲ್ಲ ಮಾಡ್ತಿದ್ದ. ಒಂದು ರಾತ್ರಿ ಅವನು ಕುಡಿದು ಬಂದು ಮೊದಲನೇ ಗಂಡನಿಗೆ ಹುಟ್ಟಿದಂಥ ಮಗಳನ್ನು ರೇಪ್ ಮಾಡೋದಕ್ಕೆ ಫೋರ್ಸ್ ಆಗಿ ಅವನು ಬರ್ತಿದ್ದ. ತಾಯಿ ಹೇಗಿದ್ರು ಇವನು ಒಟ್ಟಿಗೆ ಸ್ನೇಹದಲ್ಲಿ ಇದ್ರೂ ಸಹಿತ ತನ್ನ ಕಣ್ಣು ಮುಂದೆ ತನ್ನ ಮಗಳನ್ನು ಅತ್ಯಾಚಾರ ಮಾಡೋಕ್ಕೆ ಬರುವುದನ್ನು ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆಗ ಏನು ಮಾಡಿ ತಕ್ಷಣವೇ ಕೈಯಲ್ಲಿ ಸಿಕ್ಕಿದಂಥ ಒಂದು ಆಯುಧವನ್ನು ತೆಗೆದುಕೊಂಡು ಅವನನ್ನು ಚುಚ್ಚಿ ಕೊಲೆ ಮಾಡಿ ಅವನನ್ನು ಸಾಯಿಸಿದಳು. ತಕ್ಷಣ ಏನಾಯಿತು, ಪೊಲೀಸರು ಬಂದು ಅರೆಸ್ಟ್ ಮಾಡಿದರು, ಆ ಮಹಿಳೆಯನ್ನು ಜೈಲಿಗೆ ಹಾಕಿಬಿಟ್ರು. ಆದರೆ ಕಾನೂನು ಪ್ರಕಾರವಾಗಿ ಕಾನೂನು ಅರಿವು ಸರಿಯಾಗಿ ಈ ಮಹಿಳೆಗೆ ಸಿಕ್ಕಲಿಲ್ಲ. ಆಮೇಲೆ ಸರಿಯಾದ ಲಾಯರ ಒಂದು ಆಲೋಚನೆ ಸಿಕ್ಕದೇ ಕಾರಣ ವಿನಾಕಾರಣ ಜೈಲಲ್ಲಿ ಇರಬೇಕಾಗಿತ್ತು. ಯಾಕೆಂದರೆ ಕಾನೂನು ಪ್ರಕಾರವಾಗಿ ಒಂದು ಏನಂದರೆ ರೈಟ್ ಟು ಸೆಲ್ಫ್ ಡಿಫೆನ್ಸ್ ಎಂಬುದಾಗಿದೆ, ಪ್ರೈವೇಟ್ ಸೆಲ್ಫ್ ಡಿಫೆನ್ಸ್ ಎಂಬುದಾಗಿದೆ. ಉದಾಹರಣೆಗೆ ನನ್ನನ್ನು ಒಬ್ಬನು ಕೊಲೆ ಮಾಡೋಕ್ಕೆ ಬಂದರೆ ಅದೇ ಚಾಕುವಿಂದ ಅದೇ ಆಯುಧದಿಂದ ಅವನು ಕೊಲೆ ಮಾಡಿದ್ರೆ ನನಗೆ ಶಿಕ್ಷೆ ಇಲ್ಲ. ನನ್ನನ್ನು ಕಾಪಾಡ್ಕೋಬೇಕು, ಬೇರೆ ನನಗೆ ದಾರಿ ಇಲ್ಲ. ಈಗ ಪೊಲೀಸರು ಸಹಿತ ಇದು ಎನ್ಕೌಂಟರಲ್ಲಿ ಶೂಟ್ ಮಾಡ್ತಂದರೆ ಇಲ್ಲವಾದ್ರೆ ಅವನು ಇವರನ್ನು ಸಾಯಿಸ್ಬಿಡ್ತಾನೆ, ಹಾಗಾಗಿ ಬೇರೆ ದಾರಿ ಇಲ್ಲದಂಗೆ ಆಗ್ತದೆ. ಹಾಗಾಗಿ ರೈಟ್ ಟು ಸೆಲ್ಫ್ ಡಿಫೆನ್ಸಲ್ಲಿ, ಪ್ರೈವೇಟ್ ಸೆಲ್ಫ್ ಡಿಫೆನ್ಸಲ್ಲಿ ನನ್ನ ಶರೀರಕ್ಕೆ ಹಾನಿನ ಉಂಟು ಮಾಡೋಕ್ಕೊಬ್ಬನು ಬರುವಾಗ ಅದನ್ನು ತಡೆ ಮಾಡೋದಕ್ಕೆ ನಾವು ಯಾವ ಫೋರ್ಸ್ ಬೇಕಾದ್ರೂ ಆಗ್ಬೋದು. ತನ್ನ ಕಣ್ಣು ಮುಂದೆ ತನ್ನ ಮಗಳನ್ನು ಅತ್ಯಾಚಾರ ಮಾಡೋಕ್ಕೆ ಬರುವಾಗ ಮಗಳನ್ನು ಉಳಿಸ್ಕೋಬೇಕೆಂಬ ವಿಷಯದಲ್ಲಿ ಇವರು ಸಾಯಿಸೋದ್ರಿಂದ ಇದು ಶಿಕ್ಷೆ ಆಗೋದಿಲ್ಲ ಎಂಬುದಾಗಿ ಜಸ್ಟಿಸ್ ಕುಮಾರ್ ಅನ್ನೋರು ಒಂದು ಸೆಮಿನಾರಲ್ಲಿ ದಾವಣಗೆರೆ ಇದರ ಬಗ್ಗೆ ಮಾತಾಡ್ತಾ ಇದ್ದರು. ಆಮೇಲೆ ಆ ಮಹಿಳೆಗೆ ನೀನು ವಿನಾಕಾರಣ ಇರೋ ಒಂದು ಅವಶ್ಯಕತೆ ಇಲ್ಲ ಎಂಬುದಾಗಿ ಕೆಲವು ಲೀಗಲ್ ಏಡ್ ಕೊಟ್ಟು ಮತ್ತು ಪ್ರೊವಿಷನ್ ಕೊಟ್ಟು ಆ ಮಹಿಳೆಯನ್ನು ಹೊರಗಡೆ ತರೋದಕ್ಕೆ ವ್ಯವಸ್ಥೆ ಆಯಿತು. ಆಮೇಲೆ ಈ ಒಂದು ಅಪರಾಧದಿಂದ ಮುಕ್ತಿಯಾಗೋದಕ್ಕೆ ಸಹಿತ ಸಾಧ್ಯವಾಯಿತು. ಹಾಗಾಗಿ ನಾನು ಹೇಳಿದೆ, ಇಗ್ನೋರೆಂಟ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಾವು ಕಾನೂನು ಮಾಹಿತಿ ಗೊತ್ತಿಲ್ಲದೆ ಇವತ್ತು ಎಷ್ಟೋ ಮಹಿಳೆಯರು ತಮಗೆ ವಿರುದ್ಧವಾಗಿ ನಡೆಯುವಂಥ ದೌರ್ಜನ್ಯಗಳು ಇದನ್ನು ಅನೇಕರು ನೋಡಿಕೊಂಡು ಸುಮ್ಮನೆ ಇರುವಂಥ ಸಂದರ್ಭಗಳು ಬರ್ತದೆ. ಉದಾಹರಣೆಗೆ ಹ್ಯಾರಾಸ್ಮೆಂಟ್ ಮತ್ತು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅನ್ನೋದೆಲ್ಲ ಪರಿಚಯ ಇರುವವರ ಮುಖಾಂತರವಾಗೇ ಬರುತ್ತೆ. ಹೌದು, ಫ್ಯಾಮಿಲಿ ಫ್ಯಾಮಿಲಿ ರಿಲೇಷನ್ಸು, ಸ್ನೇಹಿತರು, ಇದರಲ್ಲಿ ಅದು ಸರಿಯಾಗಿ ತಡೆಗಟ್ಟಬೇಕು. ಅದರ ಒಂದು ಬೋಲ್ಡ್ನೆಸ್ ಅಂದರೆ ಒಂದು ಧೈರ್ಯವನ್ನು ಸಹಿತ ತುಂಬಿಸಬೇಕು, ಅದು ಭಾಳ ಪ್ರಾಮುಖ್ಯ. ಸೊ ಈ ರೀತಿಯಾಗಿ ಮಹಿಳೆಯರು ಕಾನೂನು ಸಲಹೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅವರಿಗೆ ಅದಂಥ ಒಂದು ವೇಳೆ ಅವರು ಲಾಯರನ್ನು ಫಿಕ್ಸ್ ಮಾಡೋಕ್ಕಾಗದ ಸಹಿತ ನ್ಯಾಯಾಲಯವೇ ಲಾಯರನ್ನು ಫಿಕ್ಸ್ ಮಾಡಿಕೊಡುವಂಥ ಪ್ರೊವಿಷನ್ ಇದೆ. ಓಕೆ ಸರ್, ವಕೀಲ್ರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಒಬ್ಬ ಪುರುಷನು ಕೆಲಸ ಮಾಡ್ತಾ ಇರ್ತಾನೆ, ಅದೇ ವಿಧದಲ್ಲಿ ಸ್ತ್ರೀಯು ಕೆಲಸ ಮಾಡ್ತಾ ಇರ್ತಾಳೆ. ನೋಡಿ, ಈಗ ಸ್ತ್ರೀ ಅವಳು ಮದುವೆ ಆಗಿದೆ, ಮದುವೆ ಆದ ನಂತರವಾಗಿ ಕೆಲಸ ಮಾಡ್ತಾ ಇದ್ರೆ ಸಾಧಾರಣವಾಗಿ ಸ್ತ್ರೀ ಈಗ ಹೆರಿಗೆ ಕಾಲ ಅಂತ ಬರುವಾಗ ಈಗ ಸರ್ಕಾರದ ನಿಯಮದ ಪ್ರಕಾರವಾಗಿ ಕೆಲವು ಅವರಿಗೆ ರಜಾ ದಿನಗಳನ್ನು ಕೊಡ್ತಾರೆ ಸರ್ಕಾರದ ಪ್ರಕಾರವಾಗಿ. ಅದೇ ವಿಧದಲ್ಲಿ ಈ ಪ್ರೈವೇಟ್ ಅಲ್ಲಿ ಕೂಡ ಕೆಲಸ ಮಾಡೋರಿದ್ದಾರೆ, ಪ್ರೈವೇಟ್ ಅಲ್ಲಿ ಕೂಡ ಕೆಲಸ ಮಾಡೋರಿದ್ದಾರೆ. ಕೆಲವು ಸಾರಿ ಈ ಪ್ರೈವೇಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನ ಆ ಸಮಯದಲ್ಲಿ ಇವರು ಒಂದು 3-4 ತಿಂಗಳು ಕೆಲಸಕ್ಕೆ ಬರೋದಿಲ್ಲ, ಇವರಿಗೆ ಮತ್ತೆ ಸಂಬಳ ಕೊಡಬೇಕು, ಅದು ವ್ಯರ್ಥವಾಗ್ತದೆ, ವೇಸ್ಟ್ ಆಗ್ತದೆ ಎಂಬುದಾಗಿ ಕೆಲವು ಸಾರಿ ಮುಂಚಿತವಾಗಿ ಅವ್ರನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಅದ್ರ ಬಗ್ಗೆ ಕೂಡ ಆ ಮಹಿಳೆಯರಿಗೆ ಅಷ್ಟಾಗಿ ಅವರಿಗೆ ಏನಾದರ ಕುರಿತಾಗಿ ಹಕ್ಕಿದೆ ಎಂಬುದಾಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಇದ್ರ ಕುರಿತು ಏನ್ ಹೇಳ್ತಾರೆ, ಹೆರಿಗೆ ಸಂದರ್ಭದಲ್ಲಿ ಅವರಿಗೆ ಇರುವಂತ ಸೌಲಭ್ಯಗಳನ್ನ ಕಾನೂನಿನ ಅಡಿಯಲ್ಲಿ ನೀವು ಕೆಲವು ಕಾರ್ಯಗಳನ್ನ ತಿಳಿಸಿ. ಮಹಿಳೆಯರಿಗೋಸ್ಕರ ವಿಶೇಷವಾದ ಕಾನೂನು ನಮ್ಮ ಸಂವಿಧಾನದ ರಚನೆ ಆಗಿದೆ. ಆರ್ಟಿಕಲ್ 42 ಕಾಲಂ 42 ಪ್ರಕಾರವಾಗಿ ಅದರ ಮುಖಾಂತರವಾಗಿ ಯಾವುದೇ ಮಹಿಳೆಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಕಂಡೀಷನ್ಸ್ ಆಫ್ ವರ್ಕ್, ಅವರಿಗೆ ಸರ್ಕಾರಿ ಕೆಲಸ ಇರಬಹುದು, ಪ್ರೈವೇಟ್ ಫ್ಯಾಕ್ಟರೀಸ್ ಇರಬಹುದು. ಅಂದ್ರೆ ಸರ್, ಈಗ ನನ್ನ ಪ್ರಶ್ನೆ, ಈಗ ಎರಡು ಸರ್ಕಾರಿ ಕೆಲಸ ಪ್ರೈವೇಟ್ ಎರಡಕ್ಕೂ ಸೌಲಭ್ಯ ಇದೆ. ಹೌದೌದು.
ಅಂದರೆ ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡುವುದಕ್ಕೆ, ಅಂದರೆ ದಿ ಸ್ಟೇಟ್ ಟು ಮೇಕ್ ಪ್ರೊವಿಷನ್ ಫಾರ್ ಸೆಕ್ಯೂರಿಂಗ್ ಜಸ್ಟ್ ಆ್ಯಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಫಾರ್ ಮೆಟರ್ನಿಟಿ ರಿಲೀಫ್. ಅವರು ಕೆಲಸ ಮಾಡುವ ಕಡೆ ಅವರಿಗೆ ಸರಿಯಾದಂಥ ಒಂದು ಸುರಕ್ಷಿತವಾದ ವಾತಾವರಣ ಕೊಡಬೇಕು. ಮಹಿಳೆಗೆ ನಾನು ಹೇಳಿದ ಹಾಗೆ ಫ್ಯಾಕ್ಟ್ರೀಸಲ್ಲಿ ವಿಶೇಷವಾದ ಕೋಣೆ ಇರಬೇಕು, ವಿಶೇಷವಾದ ರೆಸ್ಟ್ ರೂಮ್ ಇರಬೇಕು, ಡ್ರೆಸ್ ಚೇಂಜ್ ಮಾಡಿಕೊಡೋದಕ್ಕೆ ಮತ್ತು ಮಗುಗೆ ಹಾಲು ಕುಡಿಸೋದಕ್ಕೆ ಇದೆಲ್ಲ ಇರಬೇಕು. ಅದರ ಜೊತೆಯಲ್ಲಿ ಮೆಟರ್ನಿಟಿ ರಿಲೀಫ್, ಈ ಎರಡೂ ಪ್ರೊವಿಷನ್ ಸೇರಿ ಆರ್ಟಿಕಲ್ 42ರಲ್ಲಿ ಬರ್ತಾ ಇದೆ. ಈ ಮೆಟರ್ನಿಟಿ ರಿಲೀಫ್ ಈ ಪ್ರೊವಿಷನ್ ಕಾಲಮ್ 42 ಪ್ರಕಾರವಾಗಿ ಗರ್ಭವತಿ ಆದ ಮೇಲೆ ಆ ಮಹಿಳೆಗೆ ಹೆರಿಗೆ ಸಂದರ್ಭದಲ್ಲಿ 6 ತಿಂಗಳ ರಜಾ, ಅಂದರೆ 6 ತಿಂಗಳ ರಜಾ ಅಂದರೆ ವೇತನದೊಟ್ಟಿಗೆ ಸಂಬಳದೊಟ್ಟಿಗೆ ಕೊಡುವಂಥ ಒಂದು ಪ್ರೊವಿಷನ್ ಇದೆ. ಮಹಿಳೆಗೆ ಮಾತ್ರ ಸೌಲಭ್ಯ. ಹಾಗಾಗಿ ಆ ಒಂದು ಪ್ರೊವಿಷನ್ ಪ್ರಕಾರವಾಗಿ 6 ತಿಂಗಳು ರಜವನ್ನು ಪಡೆದು ಆ ಮಗುವನ್ನು ಸಾಕುವಂಥ ವಿಷಯದಲ್ಲಿ ಅವರು ಪಗಾರವನ್ನು ಸಹಿತ ತೆಗೆದುಕೊಂಡು ಆ ಒಂದು ಪ್ರೊವಿಷನ್ ಪಡೆಯಬಹುದು. ಆದರೆ ಒಂದು ವೇಳೆ ಪ್ರೈವೇಟ್ ಫ್ಯಾಕ್ಟ್ರೀಸಲ್ಲಿ ಇರುವಂಥವರು ನಾನು ಪಗಾರ ಕೊಡೋಕ್ಕೆ ಬರುವುದಿಲ್ಲ, ಲಾಸ್ ಆಫ್ ಪೇಯಲ್ಲಿ ಹೋಗಬೇಕಂದ್ರೆ ಅದು ಕಾನೂನಿಗೆ ವಿರುದ್ಧವಾದದ್ದು. ಅವ್ರು ಹೋರಾಟ ಮಾಡಿ ತೆಗೆದುಕೊಳ್ಳಬೇಕು. ಅನೇಕ ಪ್ರೈವೇಟ್ ಫ್ಯಾಕ್ಟ್ರೀಸಲ್ಲಿ ಮಹಿಳೆಯನ್ನು ಅವರು ರಿಜಿಸ್ಟ್ರೇಷನ್ ಸರಿಯಾಗಿ ಮಾಡೋದಿಲ್ಲ, ಲೇಬರ್ ಆಫೀಸ್ಗೆ ಇಷ್ಟು ಮಹಿಳೆಯರು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಎಂಬುದಾಗಿ ಮಾಹಿತಿ ಸರಿಯಾಗಿ ಕೊಡುವುದಿಲ್ಲ. ಆಮೇಲೆ ಅವನು ಪರ್ಮನೆಂಟ್ ಮಾಡಬೇಕು, ಅವರಿಗೆ PF ಅನ್ನು ಕಟ್ ಮಾಡಬೇಕು, ಮೆಡಿಕಲ್ ರಿಲೀಫ್ ಕೊಡಬೇಕು, ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಡಬೇಕು. ಇಂಥ ಪ್ರೊವಿಷನ್ಸ್ ಎಲ್ಲ ಅನೇಕ ಪ್ರೈವೇಟ್ ಫ್ಯಾಕ್ಟ್ರೀಸಲ್ಲಿ ಕೊಡುವುದಿಲ್ಲ. ಯಾಕಂದರೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರ್ಬೋದು, ಬೇರೆ ಬೇರೆಯಲ್ಲಿ ಪ್ರೈವೇಟ್ ಓನರ್ಸ್ ಪ್ರೈವೇಟ್ ಓನರ್ಸ್ ಒಂದೇ ಉದ್ದೇಶ ಟು ಮೇಕ್ ಮನಿ, ಪ್ರಾಫಿಟ್ ಅಷ್ಟೇ. ಈ ಒಂದು ಎಂಪ್ಲಾಯೀಸ್ ಅವರ ಒಂದು ಹಿತವನ್ನು ಕಾಪಾಡಬೇಕು ಅನ್ನುವಂಥದ್ದಿಲ್ಲ. ಅದಕ್ಕೆ ಮಹಿಳಾ ಸಮಾಜದವರು ಮತ್ತು ಇದಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕು. ಈ ಒಂದರಲ್ಲಿ ಮಹಿಳೆಗೆ 6 ತಿಂಗಳ ರಜಾ, ಅದ್ರ ಜೊತೆಲಿ ಸಂಬಳ ವೇತನ ಕೊಡಬೇಕು, ಅದು ಪ್ರಾಮುಖ್ಯ. ಅದನ್ನು ಪಡೆದುಕೊಳ್ಳೋ ಅವರ ಹಕ್ಕು ಅದು. ಒಂದು ವೇಳೆ ಈಗ ಅವರು ಪ್ರೈವೇಟ್ ಕಂಪನಿಯಲ್ಲಿ ಇರ್ಬೋದು, ಒಂದು ವೇಳೆ ನೀವು ಹೇಳಿದ ಹಾಗೆ ಕೆಲವರಿಗೆ ಅವ್ರ ಕಂಪನಿಯವರು ಬಹಳ ಜಾಣತನದಿಂದ ಕೆಲವು ಸಾರಿ ಈ ವಿಧವಾದಂಥ ಮೋಸಗಳನ್ನು ಮಾಡ್ತಾರೆ, ಇವರ ಹಕ್ಕುಗಳನ್ನು ಕೂಡ ಮಹಿಳೆಯರಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಅವರು ಇವರು ಈ ವಿಧವಾಗಿ ಮುಂಚಿತವಾಗಿ ಕೆಲಸ ಬಿಡಬೇಕಾಗಿದ್ರೆ ಅವರು ಕಾನೂನು ಹೋರಾಟವನ್ನು ಮಾಡಿ ಅವರು ಕಾನೂನು ಪ್ರಕಾರವಾಗಿ ಅವ್ರಿಗೆ ಬರಬೇಕಾದ ಸೌಲಭ್ಯವನ್ನು ಹೊಂದಿಕೊಳ್ಬೋದಲ್ಲ? ಖಂಡಿತವಾಗಿ ಲೀಗಲ್ ರೆಮಿಡಿ ಇದ್ದೇ ಇರ್ತದೆ. ಒಂದು ವೇಳೆ ಅವರು ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಬೇರೆ ಪ್ರೈವೇಟ್ ಫ್ಯಾಕ್ಟ್ರೀಸ್ ಇರ್ಬೋದು, ಮಾಲೀಕನ ಕಡೆಯಿಂದ ಎಂಪ್ಲಾಯರ್ ಕಡೆಯಿಂದ ಸರಿಯಾದ ಒಂದು ಬರಬೇಕಾದ ರೆಮ್ಯುನರೇಷನ್, ಅದು ಸ್ಯಾಲರಿ ಮತ್ತು ಇಂಥ ಬೆನಿಫಿಟ್ಸ್ ಎಲ್ಲ ಯಾವುದು ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಕಂಪ್ಲೇಂಟ್ ಕೊಡಬಹುದು, ಲೇಬರ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡಬಹುದು. ಆಮೇಲೆ ಪ್ರೈವೇಟ್ ಕೇಸನ್ನು ಸಹಿತ ಕೋರ್ಟ್ಗೆ ಕೊಡಬಹುದು, ಕೋರ್ಟ್ಗೆ ಕೇಸ್ ದಾಖಲಿಸಿ ಕೋರ್ಟ್ ಮುಖಾಂತರ ಸಹಿತ ನ್ಯಾಯವನ್ನು ಪಡೆಯಬಹುದು. ಅದಕ್ಕೆಲ್ಲ ಪ್ರೊವಿಷನ್ಸ್ ಇದೆ. ಅದೇ ಸಾಧಾರಣವಾಗಿ ಕೋರ್ಟ್ಗೆ ಹೋಗಬೇಕು ಅಂದರೆ ಖರ್ಚಾಗುತ್ತೆ ಅಂತ ವಿಚಾರ ಮಾಡ್ತಾರೆ. ಆದರೆ ನಮ್ಮ ಮಹಿಳೆಯರ ಒಂದು ಹಕ್ಕಿಗೋಸ್ಕರ ಫೀಸ್ ತಗೊಳ್ಳದೆ ಆ ಕೇಸನ್ನು ನಡೆಸಿಕೊಟ್ಟು ಅವರಿಗೆ ಸಹಾಯ ಮಾಡೋಕ್ಕೆ ಕೆಲವು ಸಂಘ ಸಂಸ್ಥೆ ಮುಂದೆ. ನಾನು ಹೇಳಿದ ಹಕ್ಕು ಮತ್ತು ಲೀಲಾ ಕೇಸಲ್ಲಿ ಡಾಕ್ಟರ್ ಶಾನ್ಭಾಗ್ ಅವರು ಮಹಿಳೆಗೆ ಒಂದು ದೌರ್ಜನ್ಯ, ಅವ್ರಿಗೆ ಬರಬೇಕಾದ ಸರಿಯಾದ ವೇತನ ಸಿಕ್ಕದೇ ಇರುವ ಸಂದರ್ಭದಲ್ಲಿ ಹೋರಾಟ ಮಾಡಿ ಅವರಿಗೆ ಒಂದು ಜೀವನ ಕೊಟ್ಟಿದ್ದಾರೆ. ಸೊ ಆ ರೀತಿಯಾಗಿ ಸಹಿತ ನಾವು ಈ ವಿಷಯಗಳಲ್ಲಿ ನಾವು ಸಹಾಯ ಮಾಡಬೇಕಾಗ್ತದೆ. ಇನ್ನೊಂದು ವಿಷಯ ಎನಿಸೋದ್ರೆ ಒಂದು ಕೇಸ್ ನಾನು ತಿಳಿಸಿ ಇಷ್ಟಪಡ್ತೇನೆ. ನಾನು ಶಿವಮೊಗ್ಗದಲ್ಲಿ ಕನ್ಸ್ಯೂಮರ್ ಫೋರಮಲ್ಲಿ ನನಗೆ ಒಡನಾಟ ಇರೋದು. ಅಲ್ಲಿ ಒಂದು ಕೇಸ್ ಅಂದರೆ ಒಬ್ಬ ಶಾಲಾ ಮೇಸ್ಟ್ ಅವರು ಇನ್ಶೂರೆನ್ಸ್ ಪಾಲಿಸಿ ಮಾಡಿದರು. ಆದರೆ ಯಾವುದೇ ಒಂದು ಕಾರಣಕ್ಕೆ ಅವರು ಸೂಸೈಡ್ ಮಾಡಿಕೊಂಡ ಮೇಲೆ ಆ ಪಾಲಿಸಿಯ ಒಂದು ಹಣವನ್ನು ಆ ಮಹಿಳೆಗೆ ಟೀಚರ್ ವೈಫಿಗೆ ಕೊಡದ ಹಾಗೆ ಇನ್ಶೂರೆನ್ಸ್ ಕಂಪನಿಯವರು ತಡೆ ಮಾಡಿದರು. ಅವರು ಏನು ಯಾವ ವಿಷಯ ಅಂದರೆ ಇವರು ಮೇಸ್ಟ್ಗೆ ಮಾನಸಿಕ ಒತ್ತಡ ಆಯಿತು, ಅವರು ಹುಚ್ಚನಾದನು, ಹುಚ್ಚಾಸ್ಪತ್ರೆ ಟ್ರೀಟ್ಮೆಂಟ್ ಕೊಟ್ಟಂಥ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಗಾಗಿ ಹುಚ್ಚನಾಗಿ ಒಂದು ಸೂಸೈಡ್ ಮಾಡಿಕೊಂಡ ಕಾರಣದಿಂದ ನಾವು ಆ ಪಾಲಿಸಿ ಹಣವನ್ನು ಕೊಡೋಕ್ಕೆ ಬರೋದಿಲ್ಲ, ಪ್ರೀಮಿಯಂ ಅಮೌಂಟನ್ನು ಅದು ನೆಟ್ ಅಮೌಂಟ್ ಕೊಡೋಕ್ಕೆ ಬರಲ್ಲ ಎಂಬುದಾಗಿ ಅವರು ಕೊಡ್ತಾ ಇಲ್ಲ. ಆದರೆ ಕನ್ಸ್ಯೂಮರ್ ಫೋರಮ್ ಮುಖಾಂತರವಾಗಿ ಅವರು ಆ ಕೇಸನ್ನು ಸ್ಟೆಪ್ ತಗೊಂಡು ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೋಗಿ ಅವರು ಮಾಹಿತಿ ಕೇಳಿದ್ರು. ಅವ್ರು ಏನು ಮಾಹಿತಿ ಕೇಳಿದ್ರು, ಇಲ್ಲಿ ಕೆಲಸ ಮಾಡಿದ ಈ ಒಂದು ಟೀಚರ್ ಅವರು ಹುಚ್ಚನಾಗಿದ್ದಾರಾ ಮಾಹಿತಿ ಕೊಡಿ, ಇಲ್ಲ ಸೌಂಡ್ ಮೈಂಡ್ ಆದರೆ ಅದಕ್ಕೆ ನಮಗೆ ನೀವು ಸರ್ಟಿಫಿಕೇಟ್ ಕೊಡಬೇಕು. ಒಂದು ಸೌಂಡ್ ಮೈಂಡಾಗಿ ಇಲ್ಲ ಹುಚ್ಚ ಅಂತ ಕೊಟ್ಟರೆ ನಾವು ನಿಮ್ಮ ಮೇಲೆ ನಾವು ಕೇಸ್ ಹಾಕಬೇಕಾದ್ರೆ, ಒಬ್ಬ ಹುಚ್ಚನಿಗೆ ಹೆಂಗೆ ಕೆಲಸ ಕೊಟ್ಟರೆ ಇಟ್ಕೊಂಡಿದ್ರಿ ಅಂತ ಕೇಳಬೇಕಾಗುತ್ತೆ. ಸೌಂಡ್ ಮೈಂಡ್ ಆದರೆ ನಮ್ಗೆ ಕೊಡಿ, ಇಲ್ಲ ಯಾಕಂದರೆ ಇನ್ಶೂರೆನ್ಸ್ ಅವ್ರು ಬೇಕಂತ ಕಾಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಅವರು ಇಲ್ಲ, ಅವರು ಮೇಸ್ಟ್ರು ಮತ್ತು ಎಲ್ಲ ಸ್ಟೂಡೆಂಟ್ಸ್ ಹೇಳಿದ್ರೆ ಅವರು ಸೌಂಡ್ ಮೈಂಡು ಒಳ್ಳೆ ಟೀಚರ್, ನಮಗೆ ಒಳ್ಳೆ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದು ನಿದ್ದೆ ಬಂದಿಲ್ಲ ಅನ್ನೋ ಒಂದು ವಿಷಯಕ್ಕೆ ಒಂದು ಲೀಗಲ್ ಕೌನ್ಸಿಲಿಂಗ್ಗೆ, ಮೆಡಿಕಲ್ ಕೌನ್ಸಿಲಿಂಗ್ಗೆ ಒಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಒಂದು ಸೈಕಾಟ್ರಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಒಂದೇ ಕಾರಣಕ್ಕೆ ಅದು ಯಾವುದೋ ಒಂದು ಬಿಲ್ಲನ್ನು ಇಟ್ಕೊಂಡು LIC ಅವರು ಈ ರೀತಿಯಾಗಿ ತೊಂದರೆ ಕೊಡು ಸರಿಯಿಲ್ಲ, ಈ ಮಹಿಳೆಗೆ ಬರಬೇಕಾಗಿರುವ ಸರಿಯಾದ ಒಂದು ಪಾಲಿಸಿ ಆದ ವೇತನ ಕೊಡಬೇಕೆಂಬುದಾಗಿ ಸರಿಯಾದ ಅಮೌಂಟ್ ಅವರಿಗೆ ಸಿಕ್ಕೋ ಹಾಗೆ ಆಯಿತು. ಈ ರೀತಿ ಅನೇಕ ವಿಷಯಗಳಲ್ಲಿ ಅನೇಕ ದೌರ್ಜನ್ಯಗಳು ಆಗ್ತಾನೇ ಇದೆ ಮಹಿಳೆಗೆ ವಿರುದ್ಧವಾಗಿ. ಸೊ ಇದರಲ್ಲಿ ನಾವು ನ್ಯಾಯವನ್ನು ತೆಗೆದುಕೊಳ್ಳಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ವರ್ಕರ್ಸ್ ಅದಕ್ಕೋಸ್ಕರ ಕೆಲಸ ಮಾಡುವಂಥ ಆ್ಯಕ್ಟಿವಿಸ್ಟ್ ಮುಂದೆ ಬರಬೇಕು. ಥ್ಯಾಂಕ್ ಯು ಸರ್. ಸರ್, ಈ ಪಂಚಾಯಿತಿ ಕಚೇರಿಯಲ್ಲಿ ಮಹಿಳೆಯಲ್ಲಿ ಮೀಸಲಾತಿ ಬಗ್ಗೆ ಮಾಹಿತಿ ಕೊಡಿ. ಈ ಪಂಚಾಯತ್ ಕಚೇರಿಯಲ್ಲಿ ಮಹಿಳೆಯರಿಗೋಸ್ಕರವಾಗಿ ಅನೇಕ ಮೀಸಲಾತಿಯನ್ನು ನೋಡ್ತೇವೆ. ಪ್ರತಿ ಸರ್ಕಾರ ಬರುವಾಗ ಮಹಿಳೆಗೂ ವಿಶೇಷವಾಗಿ
ಅದೇನಂತ ಗೊತ್ತಿಲ್ಲ, ಪುರುಷರಿಗೆ ಇರುತ್ತದೆ, ಆದರೆ ಪುರುಷರಿಗೆ ಕಡಿಮೆ. ಪ್ರತಿಯೊಂದು ಸರ್ಕಾರ ಬರುವಾಗ ಅವರು ಹೆಚ್ಚು ಮೀಸಲಾತಿಯನ್ನು ಮಹಿಳೆಯರಿಗೋಸ್ಕರವಾಗಿ ಕೊಡ್ತಾರೆ. ಪಂಚಾಯತ್ ಕಚೇರಿಯಲ್ಲಿ ಮಹಿಳೆಯರ ಮೀಸಲಾತಿ ಬಗ್ಗೆ ತಿಳಿಸಿಕೊಡಿ. ಪಂಚಾಯತ್ ಕಚೇರಿ ಮಾತ್ರವಲ್ಲ, ಸರ್ಕಾರದ ಎಲ್ಲ ಕ್ಷೇತ್ರಗಳು ಸಹಿತ ಮಹಿಳೆಯರಿಗೋಸ್ಕರ ವಿಶೇಷವಾದ ರಿಸರ್ವೇಷನ್ ಬಗ್ಗೆ ಪ್ಯಾಕೇಜ್ ಇದೆ. ಉದಾಹರಣೆಗೆ ಈಗ ಸ್ಟೂಡೆಂಟ್ಸ್, ಈಗ ಸಾಧಾರಣವಾಗಿ ಕಾಲೇಜುಗಳಲ್ಲಿ ಕೋ ಎಜುಕೇಷನ್ ಇರ್ತದೆ, ಗಂಡು ಮಕ್ಕಳು ಹೆಣ್ಣುಮಕ್ಕಳು ಇಬ್ಬರು ಒಟ್ಟಿಗೆ ಸೇರಿ ಓದುವಂಥದ್ದು. ಆದರೆ ಕೆಲವು ಕಡೆ ಓನ್ಲಿ ಫಾರ್ ಗರ್ಲ್ಸ್ಗೆ ವಿಶೇಷವಾದಂಥ ಹೈಸ್ಕೂಲ್ಸ್ ಇದೆ, ವಿಶೇಷವಾದ ವಿಮೆನ್ ಕಾಲೇಜ್ ಅಂತ ಇದೆ. ಈ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಬಿಜಾಪುರಲ್ಲಿ ವಿಮೆನ್ ಯೂನಿವರ್ಸಿಟಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದೆಲ್ಲ ಈ ಒಂದು ಸ್ಪೆಷಲ್ ಪ್ರೊವಿಷನ್ ಮೇರೆಗೆ ಮಹಿಳೆಯರಿಗೆ ಇರುವಂಥ ಒಂದು ಹಕ್ಕು, ಅವರ ಒಂದು ಡೆವಲಪ್ಮೆಂಟ್ಗೋಸ್ಕರ ಇರುವಂಥ ಒಂದು ಸ್ಪೆಷಲ್ ಪ್ರೊವಿಷನ್. ಹಾಗಾಗಿ ಜಾಬ್ ಆಪರ್ಚುನಿಟಿ ಅಂತ ಬರುವಾಗ ಅದು ಗೌರ್ಮೆಂಟ್ ಪೋಸ್ಟ್ ಯಾವುದೇ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ಸ್ ಇರ್ಬೋದು, ನಾನು ಹೇಳಿದೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬರೆದ ಮೇಲೆ ಅದು IAS IPS ಕೆಲಸ ಇರ್ಬೋದು, KS ಇರ್ಬೋದು, ಮಹಿಳೆಯರಿಗೆ ಒಂದು ಸೆಟಲ್ ಪರ್ಸೆಂಟೇಜ್ ಕೊಡಬೇಕೆಂಬುದಾಗಿ, ರಿಸರ್ವೇಷನ್ ಕೊಡಬೇಕೆಂಬುದಾಗಿ ಕಾನೂನಿದೆ. ಅದೇ ರೀತಿಯಲ್ಲಿ ಈವನ್ ನಮ್ಮ ಎಲೆಕ್ಷನ್ ಸಹಿತ ಅಸೆಂಬ್ಲಿಯಲ್ಲಿ ಮತ್ತು ರಾಜ್ಯಸಭೆ ಮತ್ತು ಪಂಚಾಯತ್ ಪ್ರತಿಯೊಂದು ಸಹಿತ ಅವರು ರಿಸರ್ವೇಷನ್ ಕೊಡಬೇಕೆಂಬುದಾಗಿದೆ. ಅಂದರೆ ಆರ್ಟಿಕಲ್ 243D3, ಆರ್ಟಿಕಲ್ 243D3 ಪ್ರಕಾರವಾಗಿ ನಾಟ್ ಲೆಸ್ ದನ್ 1/3, ಅಂದರೆ 3/1 ಅದಕ್ಕೆ ಕಡಿಮೆಯ ಲೆಕ್ಕದಲ್ಲಿ ಏನಾಗಿ ಬಂದು ಇನ್ಕ್ಲೂಡಿಂಗ್ ದ ನಂಬರ್ ಆಫ್ ಸೀಟ್ಸ್ ರಿಸರ್ವ್ ಫಾರ್ ವಿಮೆನ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಅಂತ. ಅಂದರೆ SC ST ಅವರಿಗಿರುವಂಥ ಸ್ಪೆಷಲ್ ಕೋಟಾ ಜೊತೆಯಲ್ಲಿ ಅಟ್ಲೀಸ್ಟ್ 3/1 ಭಾಗವಾದರೂ ಮಹಿಳೆಯರಿಗೆ ಮೀಸಲಾಗಿ ಕೊಡಬೇಕೆಂಬುದಾಗಿದೆ. ಸೊ ಹಾಗಾಗಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಟು ಬಿ ಫಿಲ್ಡ್ ಎವ್ರಿ ಎಲೆಕ್ಷನಲ್ಲಿ ಪಂಚಾಯತಲ್ಲಿ ಅಟ್ಲೀಸ್ಟ್ 3/1 ಭಾಗ ಮಹಿಳೆಯರಿಗೆ ಮೀಸಲಾಗಿ ಅವರಿಗೆ ಕೊಡಬೇಕೆಂಬುದಾಗಿ ಕಾನೂನಿದೆ. ಸೊ ಇದನ್ನು ಉಪಯೋಗಪಡಿಸ್ಕೊಂಡು ಮಹಿಳೆಯರು ಏನು ಮಾಡಬೇಕು, ಅವರು ಪಂಚಾಯತಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಮುಂದೆ ಅವರು ನಿಲ್ತಾ ಇಲ್ಲ ಅನ್ನೋದಾದರೆ ಅದು ಆಗೋದಿಲ್ಲ. ಸೀಟ್ ಸಿಕ್ಕ ನಿಲ್ಲಬೇಕು, ಧೈರ್ಯ ನಿಲ್ಲಬೇಕು, ತಮಗಿರುವಂಥ ರಿಸರ್ವೇಷನ್ ಆ ಪೋಸ್ಟನ್ನು ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು ಸರ್. ಸರಿ, ಮಹಿಳೆಯರ ವಿರುದ್ಧವಾಗಿ ನಡೆಯುವಂಥ ಸಾಧಾರಣ ಅಪರಾಧಗಳು ಯಾವುವು? ನೋಡಿ, ಮಹಿಳೆಯರಿಗೆ ಅನೇಕ ಅಪರಾಧಗಳು, ಪಾಪ ಅನೇಕ ಕಷ್ಟ ನಷ್ಟಕ್ಕೆ ಒಳಗಾಗುವಂಥವರು ಮಹಿಳೆಯರು. ಈ ಮಹಿಳೆಯರ ವಿರುದ್ಧವಾಗಿ ನಡೆಯುವಂಥ ಸಾಧಾರಣ ಅಪರಾಧಗಳು ಯಾವುದು? ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಪ್ರಕಾರವಾಗಿ ಯಾವುದಾದ್ರೂ ಸೆಕ್ಷನ್ಗಳಿವೆಯಾ? ತಿಳಿಸ್ತೀನಿ. ನೀವು ಹೇಳಿ ಇದಕ್ಕೆ ಮುಂಚೆ ಕೇಳಿದ ಪ್ರಶ್ನೆ ಇನ್ನೊಂದು ಆನ್ಸರ್ ಅದನ್ನು ಹೇಳ್ತಾರೆ. ಅಂದರೆ ಪಂಚಾಯತ್ ಮಾತ್ರವಲ್ಲ, ಮುನ್ಸಿಪಾಲಿಟಿ ಸಹಿತ ವಿಶೇಷವಾದ ಒಂದು ಪ್ರೊವಿಷನ್ಸ್ ಇದೆ, ರಿಸರ್ವೇಷನ್ ಇದೆ ಎಂಬುದಾಗಿ ಕಾನೂನು ಹೇಳ್ತಾರೆ. ಅಂದರೆ ಆರ್ಟಿಕಲ್ 243T3 ಅದರ ಪ್ರಕಾರವಾಗಿ ಮುನ್ಸಿಪಾಲಿಟಿ ಸಹಿತ ಸೇಮ್ ಇದೇ ರೀತಿಯಾದ ಒಂದು ರಿಸರ್ವೇಷನ್ ಬರ್ತದೆ ಎಂಬುದಾಗಿ ಸಹಿತ ಅದು ಹೇಳ್ತಾ ಇದೆ. ಆಮೇಲೆ ಆರ್ಟಿಕಲ್ 243T4 ಪ್ರಕಾರವಾಗಿ ಸಹಿತ ರಿಸರ್ವೇಷನ್ ಆಫ್ ಆಫೀಸಸ್ ಆಫ್ ಚೇರ್ಪರ್ಸನ್ಸ್, ಮುನ್ಸಿಪಾಲಿಟಿಯಲ್ಲಿ ಅಧ್ಯಕ್ಷರ ಕ್ಷಾಣದಲ್ಲಿ ಬರುವುದು ಸಹಿತ ಮಹಿಳೆಯರಿಗೆ ಕೊಡಬೇಕು. ವಿಶೇಷ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇರುವಂಥವರಿಗೆ ವಿಶೇಷವಾದ ಒಂದು ಮೀಸಲಾತಿ ಇದೆ ಎಂಬುದಾಗಿ ಸಹಿತ ಕಾನೂನು ಪ್ರೊವಿಷನ್ಸ್ ಇದೆ. ಸರ್, ನೀವು ಹೇಳಿದ್ರೆ ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ ಬೇರೆ, ಮುನ್ಸಿಪಾಲಿಟಿ ಬೇರೆ. ಏನು ವ್ಯತ್ಯಾಸ? ಹಳ್ಳಿಯಲ್ಲಿ ವಿಲೇಜ್ ಅಂತ ಏನು ಕರಿತೇವಲ್ವ, ಪಂಚಾಯತ್, ಅದು ಪಂಚಾಯತ್ ಅದಕ್ಕೆ ಒಬ್ಬ ಆಫೀಸರ್ ಇರ್ತಾರೆ, ಅದಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ ಅಂತ ಕರಿತೇವೆ. ಅದೇ ತಾಲೂಕು ಹೆಡ್ ಕ್ವಾರ್ಟರ್ಸ್ ಏನಿದೆಯಲ್ಲ ಅದಕ್ಕೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ ಕರಿತೇವೆ. ಅದಾದ ಮುನ್ಸಿಪಾಲಿಟಿ. ಆಮೇಲೆ ದೊಡ್ಡ ದೊಡ್ಡ ಸಿಟೀಸ್ ಅನ್ನು ಕಾರ್ಪೊರೇಷನ್ ಅಂತ ಹೌದು. ಎಲ್ಲದರಲ್ಲೂ ಸಹಿತ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ರಿಸರ್ವೇಷನ್ ಇದೆ. ಆಮೇಲೆ ನೀವು ಕೇಳಿದ್ರಿ ಮಹಿಳೆಯರಿಗೆ ವಿರುದ್ಧವಾದಂಥ ಕ್ರೈಮ್ಸ್ ಯಾವುದು ಎಂಬುದಾಗಿ ಹೇಳಿದ್ರಿ. ಮಹಿಳೆಯರಿಗೆ ವಿರುದ್ಧವಾದ ಕ್ರೈಮ್ಸ್ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸಾಧಾರಣವಾಗಿ ಮಹಿಳೆಗೆ ವಿರುದ್ಧವಾಗಿ ಈಗ ಸಾಕಷ್ಟು ಮಹಿಳೆಯರನ್ನು ಕೊಲೆ ಮಾಡುವಂಥದ್ದು, ಮರ್ಡರ್ ಆಗುವಂಥದ್ದು. ಆಮೇಲೆ ವಿಮೆನ್ ಟ್ರಾಫಿಕಿಂಗ್ ಕರೀತೇವೆ, ತಪ್ಪಾದ ಕೆಲಸಗಳಿಗೆ ಅವರನ್ನು ಮಾರುವಂಥದ್ದು. ಈಗ ನಿನ್ನೆ ನಾನು ಒಂದು TV ಚಾನಲ್ ನೋಡ್ತಿದ್ದೆ. ಅಂದರೆ ತಮಿಳುನಾಡಿನಿಂದ ಕೆಲವು ವಿಮೆನ್ ಎಂಪ್ಲಾಯೀಸ್ ಸಿಂಗಾಪುರ್, ಮಲೇಷ್ಯಾ, ಸೌದಿ ಅರೇಬಿಯಾಗೆ ಹೋಗ್ತಾರೆ. ಒಳ್ಳೆ ಪೇಮೆಂಟ್ ಸಿಗುತ್ತೆ ಎಂಬುದಾಗಿ ಈ ದಲ್ಲಾಳಿಗಳು, ಬ್ರೋಕರ್ಸ್ ಮುಖಾಂತರವಾಗಿ ಕಳಿಸ್ಕೊಡ್ತಾರೆ. ಅದು ಅಲ್ಲಿ ಹೋಗುವಾಗ ಗೊತ್ತಾಗ್ತದೆ ಇವರು ಅವ್ರನ್ನ ಮಾರಿದ್ದಾರೆ ಎಂಬುದಾಗಿ ಗೊತ್ತಾಗ್ತದೆ. 2 ಲಕ್ಷ ರೂಪಾಯಿನ ತೊಗೊಂಡಿದ್ದೇನೆ, ನಿನಗೆ ಏನು ಪೇಮೆಂಟ್ ಇಲ್ಲ ಎಂಬುದಾಗಿ ಅವರನ್ನು ಹಿಂಸೆ ಮಾಡುವುದು, ಹೊಡೆಯುವುದು, ಶರೀರ ಪ್ರಕಾರವಾಗಿ ಅವ್ರಿಗೆ ಹಿಂಸೆ ಕೊಡೋದು, ಕಿರುಕುಳ ಕೊಡೋದು ಬಹಳಷ್ಟು ನಡೀತಾ ಇದೆ. ಕೆಲವರು ವಾಟ್ಸಪ್ ಮುಖಾಂತರವಾಗಿ ಇಂಟರ್ವ್ಯೂ ಕೊಟ್ಟಿದ್ದಾನೆ, ಏನಾದರೂ ಮಾಡಿ ನನಗೆ ಎಂಬಸಿ ಮುಖಾಂತರ ತಿರುಗಿ ನನಗೆ ಊರಿಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಿ ಎಂಬುದಾಗಿ. ಯಾಕಂದರೆ ಕೆಲವರಿಗೆ ಎಜುಕೇಷನ್ ಇಲ್ಲ, ಮನೆ ಕೆಲಸ ಮಾಡೋಕ್ಕಂತ ಹೋಗಿ ಪಹಾರ ಎಲ್ಲ ಏನಿಲ್ಲ, ಈ ರೀತಿಯ ದೌರ್ಜನ್ಯ ನಡೀತಾನೆ ಇರ್ತದೆ. ಸೊ ಮಹಿಳೆಗೆ ವಿರುದ್ಧವಾಗಿ ಅನೇಕ ಸ್ಥಳಗಳಲ್ಲಿ ಈ ರೀತಿಯಾದಂಥ ವಿಷಯ. ಕೆಲವು ಸಮಯದಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅವಕಾಶ ಕೊಡುವುದಿಲ್ಲ, ಗುಲಾಮರಾಗಿ ಅವರು ಒಂದೇ ಕೋಣೆಯಲ್ಲಿ ಅವರು ಇಟ್ಟಿರುವುದು, ಸರಿಯಾದ ಊಟ ಕೊಡೋದಿಲ್ಲ, ಅವರಿಗೆ ಔಷಧಿ ಕೊಡುವುದಿಲ್ಲ, ಇಂಥ ವಿಷಯಗಳೆಲ್ಲ ನಡೀತಾ ಇರ್ತದೆ. ಮರ್ಡರ್ ನಡೀತದೆ. ಆಮೇಲೆ ರಾಬರಿ ನಾವು ಹೆಚ್ಚಿಗೆ ನೋಡುತ್ತೇವೆ. ಚೈನ್ ಸ್ನ್ಯಾಚಿಂಗ್ ಅಂದಾಗ ನಾವು ಹೆಚ್ಚಾಗಿ ಗಂಡು ಮಕ್ಕಳು ಯಾರು ಗೋಲ್ಡ್ ಆಭರಣಗಳನ್ನು, ಬಂಗಾರವನ್ನು ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಆದರೆ ಹೆಣ್ಣುಮಕ್ಕಳು ಅವರು ಬಂಗಾರವನ್ನು ಪ್ರೀತಿ ಮಾಡಿ
ಚೈನ್, ಆಮೇಲೆ ಮಾಂಗಲ್ಯ ಅದೆಲ್ಲ ಇದ್ದೇ ಇರ್ತದೆ. ಅನೇಕ ಸ್ಥಳಗಳಲ್ಲಿ ಚೈನ್ ಸ್ನ್ಯಾಚಿಂಗ್ ತುಂಬಾ ಮಾಡ್ತಾರೆ ಮಹಿಳೆಗೆ ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ. ನಾನು ಡೆಲ್ಲಿ ಹೋಗಿರುವಾಗ ಡೆಲ್ಲಿ ರೈಲ್ವೆ ಸ್ಟೇಷನ್ ನೋಡ್ತೇನೆ, ಡೆಲ್ಲಿ ಟ್ರೈನ್ ಮೂವ್ ಆಗುವಾಗ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡ ಒಂದು ಹೆಣ್ಣುಮಗಳ ಕುತ್ತಿ ಕೈ ಯಾಕೆ ಒಬ್ಬನ ಚೈನನ್ನು ಕಳ್ಳತನ ಮಾಡಿದ್ರು. ಎಷ್ಟು ಏನು ಮಾಡೋಕ್ಕೆ ಬರಲ್ಲ, ಇದು ರೆಗ್ಯುಲರ್ ನಡೆಯುವಂಥ ಕಾರ್ಯ. ಗೊತ್ತಿರ್ತದೆ, ಪೊಲೀಸ್ಗೆ ಗೊತ್ತದೆ ಯಾರ ವಿಷಯ, ಅವನ ಯಾರ ಪ್ರೊಫೆಷನಲ್ ಅಫೆಂಡ್ ಯಾರು ಗೊತ್ತಿದೆ, ಅದು ಸಹಿತ ಕೆಲವು ಸಮಯದಲ್ಲಿ ಅವರಿಗೆ ಹಿಡಿಯುವುದಿಲ್ಲ, ಶಿಕ್ಷೆ ಕೊಡುವುದಿಲ್ಲ, ಇದೆಲ್ಲ ಇದ್ದೇ ಇರ್ತದೆ. ಹಾಗೆ ಹೆಚ್ಚಾಗಿ ಮಹಿಳೆಯರ ಒಂದು ಆಭರಣಗಳು ಆಸೆಗೋಸ್ಕರ ಅವರ ಮೇಲೆ ಚೈನ್ ಸ್ನ್ಯಾಚಿಂಗ್ ಮಾಡೋದು, ಅವರ ಆಭರಣಗಳನ್ನು ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಇದು ಇದೆ. ಆಮೇಲೆ ಮಹಿಳೆಯನ್ನು ಚೀಟ್ ಮಾಡುವಂತಿದೆ, ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿ ಬಿಸ್ನೆಸ್ಸಲ್ಲಿ ಮೋಸಪಡಿಸುವಂಥದ್ದು. ಅನೇಕ ಕಡೆ ಏನು ಮಾಡ್ತಾರೆ, ಕೆಲವು ಪುರುಷರು ಆಲ್ರೆಡಿ ಮದುವೆ ಆಗಿರ್ತಾರೆ, ಮದುವೆ ಆಗಿಲ್ಲ ಎಂಬುದಾಗಿ ಹೇಳಿ ಇನ್ನೊಂದು ಮದುವೆಯನ್ನು ಮಾಡುವುದು, ಅವರ ಜೀವನನೇ ಹಾಳಾಗಿ ಹೋಗ್ತದೆ. ಅಂಥ ಘಟನೆ ನೋಡ್ತೇವೆ. ಅದರಲ್ಲಿ ಮಹಿಳೆಯರು ಭಾಳ ಹುಷಾರಾಗಿರಬೇಕು. ಹೊಸದಾಗಿ ಒಬ್ಬನು ಫ್ರೆಂಡ್ಶಿಪ್ ಬರುವಾಗ ಅವನ ಬ್ಯಾಕ್ಗ್ರೌಂಡ್ ಏನು ಎಂಬುದಾಗಿ ತಿಳ್ಕೋಬೇಕು. ಈಗ ಟೆಕ್ನಾಲಜಿ ಡೆವಲಪ್ ಆಗಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಇಂಟರ್ನೆಟ್ಟಲ್ಲಿ ಮ್ಯಾಟ್ರಿಮನಿಯಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾರೆ. ಕೆಲವು ಸಮಯ ತಪ್ಪಾದ ಮಾಹಿತಿ ಸಹಿತ ಇರುತ್ತೆ. ಆಲ್ರೆಡಿ ಮ್ಯಾರೇಜ್ ಆಗಿರುತ್ತೆ, ಡೈವರ್ಸ್ ಆಗಿರ್ತಾನೆ, ಇಲ್ಲ ಎಂಬುದಾಗಿ ಮಾಹಿತಿ ಕೊಡ್ಬೋದು. ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿದ್ರೆ ಎಮೋಷನಲ್ ಆಗಿ ಯಾವುದೇ ಒಂದು ಡಿಸಿಷನ್ ತಗೋಬಾರ್ದು. ಯಾಕಂದರೆ ಮಹಿಳೆಯರ ಲೈಫ್ ತುಂಬಾ ಅಫೆಕ್ಟ್ ಆಗ್ತದೆ. ಒಂದು ಸಾರಿ ಅವರು ಈ ರೀತಿಯಾಗಿ ಒಂದು ಇದಕ್ಕೆ ಹೋಗುವಾಗ, ಮ್ಯಾರೇಜ್ ಆಗುವಾಗ, ಇಲ್ಲಿಗಲ್ ಮ್ಯಾರೇಜ್ ಆಗುವಾಗ, ಅಂದರೆ ಕಾನೂನು ಪ್ರಕಾರವಾಗಿ ಮೊದಲನೇ ಹೆಂಡತಿರುವಾಗ ಡೈವರ್ಸ್ ಆಗದೆ ಇನ್ನೊಂದು ಮದುವೆ ಆಗುವಾಗ ಇಟ್ಸ್ ಇಲ್ಲಿಗಲ್ ಮ್ಯಾರೇಜ್ ಆಗುತ್ತೆ, ಇನ್ವ್ಯಾಲಿಡ್ ಮ್ಯಾರೇಜ್ ಆಗುತ್ತೆ. ಆವಾಗ ಆ ಗಂಡನ ಒಂದು ಆಸ್ತಿ ಇರ್ಬೋದು, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರ್ತದೆ. ಆಮೇಲೆ ಮೇಂಟೆನೆನ್ಸ್ ಇರ್ಬೋದು, ಬೇರೆ ವಿಷಯ ಎಲ್ಲ ತೊಂದರೆ ಆಗುತ್ತದೆ. ಹಾಗಾಗಿ ಭಾಳ ಜಾಗೃತರಾಗಿ ಈ ವಿಷಯದಲ್ಲಿ ಮಹಿಳೆಯರು ಇರಬೇಕು. ಅದಲ್ಲದೆ ಎಲ್ಲ ಸ್ಥಳ, ಈವನ್ ಮನೆಯಲ್ಲಿ ಸಹಿತ ಒಂದು ಹೌಸ್ ಅಂದರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವು ಕರಿತೇವೆ. ಅನೇಕ ಮನೆಗಳಲ್ಲಿ ಅವರ ಸಂಬಂಧಿಕರೇ, ಅಂದರೆ ಅತ್ತೆ ಇರ್ಬೋದು, ನಾದಿನಿ ಇರ್ಬೋದು, ಗಂಡ ಇರ್ಬೋದು, ಮಹಿಳೆಗೆ ವಿರುದ್ಧವಾದಂಥ ಮಾತುಗಳು, ದೌರ್ಜನ್ಯಗಳು ಮತ್ತು ಹೊಡೆಯುವುದು, ಹೊಡಿಬಿಡಿ ಮಾಡುವುದೆಲ್ಲ ಎಲ್ಲ ಇದ್ದಿರ್ತದೆ. ಇದೆಲ್ಲ ಸಾಧಾರಣ ಎಲ್ಲ ಕಡೆ ಕಂಡುಬರುವಂಥ ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್. ಸಾಕಷ್ಟು ಈ ರೀತಿಯಾದ ಒಂದು ಕ್ರೈಮ್ಸ್ ನೋಡುತ್ತೇವೆ. ಆಮೇಲೆ ಪ್ರಾಮುಖ್ಯವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಅನ್ನುವುದು ಇದೆ. ಡೆಲ್ಲಿಯಲ್ಲಿ ಗ್ಯಾಂಗ್ ರೇಪ್ ಕೇಸ್ ಇರ್ಬೋದು, ಆಮೇಲೆ ಒಂದು ವಿದೇಶಿ ಮಹಿಳೆಯನ್ನು ಸಹಿತ ಈಗ ಮೊನ್ನೆ ಅವರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಇದೆ. ಆಮೇಲೆ ಈವ್ ಟೀಸಿಂಗ್ ಅಂತ ಏನು ಕರಿತೇವಲ್ಲ, ಹುಡುಗಿಯರು ಮತ್ತು ಗರ್ಲ್ ಸ್ಟೂಡೆಂಟ್ಸ್ ಕಾಲೇಜ್ ಹೋಗುವಾಗ ಬರುವಾಗ ಗಂಡು ಮಕ್ಕಳು ಬೇರೆಯವರು ಅವರನ್ನು ಚುಡಾಯಿಸುವಂಥದ್ದು, ಇದೆಲ್ಲ ಕಾನೂನಿದೆ. ಇದಕ್ಕೋಸ್ಕರ ಇದನ್ನು ಸರಿಪಡಿಸಬೇಕು, ಅವರಿಗೆ ನ್ಯಾಯ ಕೊಡಬೇಕೆಂಬ ವಿಷಯದಲ್ಲಿ ಮಹಿಳೆಯರಿಗೋಸ್ಕರ ಮಹಿಳಾ ಸಹಾಯವಾಣಿ ಅಂತ ಇದೆ. ಮಹಿಳಾ ಸಹಾಯವಾಣಿ ಮಹಿಳೆಯರಿಗೋಸ್ಕರನೇ. ಹೌದೌದು, ನನಗನ್ನಿಸುತ್ತೆ 1098 ಕಾಣುತ್ತೆ. ಸೊ ಅದಕ್ಕೆ ಅವರು ಸಹಾಯ ಕೇಳ್ಬೋದು. 100ಗೆ ಸಹಿತ ಕರೆಯಬಹುದು. ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ವಿಶೇಷದ ಪೊಲೀಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಆಗಿದೆ. ಆಗ ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿ ಅವರು ದೂರು ಕೊಡೋದಾದರೆ ಅವರು ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಅವರು ಕೊಡ್ತಾರೆ. ಅಂಥ ಪ್ರೊವಿಷನ್ಸ್ ಇದೆ. ಇದು ಮಹಿಳೆಯರಿಗಿರುವಂಥ ವಿಶೇಷವಾದ ಹಕ್ಕು. ಈ ರೀತಿ ಕೆಲವು ಕ್ರೈಮ್ಸ್ ಜನರಲ್ ಆಗಿ ಮಹಿಳೆಗೆ ವಿರುದ್ಧವಾಗಿ ನಡೀತಾನೆ ಇರ್ತದೆ. ಅದು ಆಮೇಲೆ ಫೋರ್ಸ್ ಮಾಡಿ ಗಂಡ ಒಂದು ವೇಳೆ ಮಗು ಬೇಡ ಅಂದರೆ ಫೋರ್ಸ್ ಮಾಡಿ ಪ್ರೆಗ್ನೆನ್ಸಿ ಇರುವಾಗ ಅದನ್ನು ಅಭಾಷಣೆ ಮಾಡುವುದಕ್ಕೆ ಫೋರ್ಸ್ ಮಾಡುವಂಥದ್ದು, ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು, ಇದೆಲ್ಲ ಸಾಕಷ್ಟು ಇದ್ದೇ ಇರ್ತದೆ. ವರದಕ್ಷಿಣೆ ವರದಕ್ಷಿಣೆ ಕಿರುಕುಳ ಇರ್ತದೆ. ಥ್ಯಾಂಕ್ ಯು ಸರ್. ಸರ್, ಈಗ ಪ್ರತಿಯೊಂದು ದೇಶದಲ್ಲಿ ನಾವು ನೋಡುವಾಗ ಅನೇಕ ಕಾನೂನುಗಳು ಇರುತ್ತದೆ. ಪ್ರತಿಯೊಬ್ಬರಿಗೂ ಒಂದು ಕಾನೂನುಗಳು ಇರುತ್ತದೆ. ನಮ್ಮ ದೇಶದಲ್ಲಿ ಮಹಿಳೆಯರ ಹಿತಕ್ಕೋಸ್ಕರವಾಗಿ ರಚನೆಯಾಗಿರುವಂಥ ಯಾವುದಾದ್ರೂ ಕಾನೂನುಗಳ ಬಗ್ಗೆ ಮಾಹಿತಿ ಕೊಡಿ. ಅದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚಿತವಾಗಿ ಈಗ ಮಹಿಳೆಗೆ ವಿರುದ್ಧವಾಗಿ ನಡೆಯುವಂಥ ದೌರ್ಜನ್ಯಗಳು, ಅಪರಾಧಗಳು ಏನೆಂಬುದಾಗಿ ನೀವು ಕೇಳಿದ್ರಿ. ಒಂದು ವೇಳೆ ಅಂಥ ಅಪರಾಧ ನಡೆಯುವಾಗ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆ ಏನು, ಸೆಕ್ಷನ್ಸ್ ಏನೆಂಬುದಾಗಿ ಸ್ವಲ್ಪ ತಿಳಿಸ್ಕೊಡ್ತೇನೆ. ಎಲ್ಲರೂ ತಿಳ್ಕೊಂಡ್ರೆ ಒಳ್ಳೆಯದು. ಮೊದಲದಾಗಿ ಮಹಿಳೆಗೆ ವಿರುದ್ಧವಾಗಿ ನಡೆಯುವಂಥ ಪ್ರಾಮುಖ್ಯವಾದ ದೌರ್ಜನ್ಯ ಅಂದರೆ ರೇಪ್. ಎಷ್ಟೋ ಕಡೆ ನಡೀತಾ ಇದೆ. ಈಗ ಅನೇಕ ಕಡೆ ಅದು ಹೊರಗಡೆ ಬೆಳಕಿಗೆ ಬರುವುದಿಲ್ಲ. ಯಾಕಂದರೆ ಫ್ಯಾಮಿಲಿ ಇರುವಂಥವರೇ ಇದು ಹೊರಗಡೆ ಬೆಳಕಿಗೆ ಬಂದರೆ ಭವಿಷ್ಯ ಹಾಳಾಗುತ್ತೆ ಎಂಬುದಾಗಿ ಸಹಿತ ಕೆಲವರು ಕಂಪ್ಲೇಂಟ್ ಕೊಡಲು FIR ಮಾಡುವುದಿಲ್ಲ. ಆದರೆ ರೇಪ್ ಅನ್ನುವುದು ನಮ್ಮ ಇಂಡಿಯನ್ ಪೀನಲ್ ಕೋಡ್ IPCಯಲ್ಲಿ 376 ಸೆಕ್ಷನಲ್ಲಿ ಬರ್ತದೆ, 376ನೇ ಸೆಕ್ಷನ್ ಬರುತ್ತದೆ. ಇದರಲ್ಲಿ ಕೆಲವು ಅಮೆಂಡ್ಮೆಂಟ್ ಆಗಿದೆ. ಅಂದರೆ ರೇಪಲ್ಲಿ 2 ಬರುತ್ತೆ, ಕನ್ಸೆಂಟ್, ವಿತೌಟ್ ಕನ್ಸೆಂಟ್ ಎಂಬುದಾಗಿ. ಆದರೆ ಪಾಪ್ಯುಲರ್ ಕೇಸ್ ಇದೆ, ಮಥುರಾ ರೇಪ್ ಕೇಸ್ ಇದೆ, ಕೆಲವೆಲ್ಲ ಕೇಸಸ್ ಎಲ್ಲ ಇದೆ. ಈ ಒಂದು ಅಮೆಂಡೆಡ್ ಸೆಕ್ಷನ್ ಪ್ರಕಾರವಾಗಿ ಏನಂದರೆ ಈ ರೇಪಲ್ಲಿ 16 ವಯಸ್ಸು ಇರುವಂಥ ಒಂದು ಹುಡುಗಿ ಒಪ್ಪಿಗೆ ಕೊಟ್ಟರೂ ಸಹಿತ ಟು ಬಿ ಕನ್ಸಿಡರ್ಡ್ ಆಸ್ ಅ ರೇಪ್ ಅಂತ ಇದೆ. ಯಾಕಂದರೆ ಸರಿಯಾದ ಡಿಸೈನ್ ಮಾಡೋದಕ್ಕೆ ಒಂದು ಸರಿಯಾದ ನಾಲೆಜ್ ಇರುವುದಿಲ್ಲ ಎಂಬುದಾಗಿ. ಅದಕ್ಕೆ ಕಠಿಣವಾದ ಶಿಕ್ಷೆ ಇದೆ, ಲೈಫ್ ಇಂಪ್ರಿಸನ್ಮೆಂಟ್. ಅದಕ್ಕೆಲ್ಲ ಜೀವಾವಧಿ ಶಿಕ್ಷೆ ಕೊಡುವಂಥ ಪ್ರೊವಿಷನ್ ಇದೆ. ಆಮೇಲೆ ಎರಡನೇದು ಕಿಡ್ನ್ಯಾಪಿಂಗ್. ನಾನು ಹೇಳಿದ ಹಾಗೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಸಹಿತ ಕಿಡ್ನಾಪ್ ಮಾಡಿ ಅಬ್ಡಕ್ಷನ್ ಫಾರ್ ಡಿಫ್ರೆಂಟ್ ಪರ್ಪಸಸ್, ಕರ್ನಾಟಕದಿಂದ ಮತ್ತು ಬೇರೆ ಬೇರೆ ಬಡ ರಾಜ್ಯಗಳು, ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್, ಇಲ್ಲಿಂದ ಮುಂಬೈ ಮತ್ತು ಕಲ್ಕಟ್ಟ, ಬೆಂಗಳೂರು ಮುಂತಾದ ಸ್ಥಳಗಳಿಗೆ
ಬೇರೆ ಇಲಿಗಲ್ ಪರ್ಪಸ್ಗೋಸ್ಕರ ಅದು ಹೌಸ್ ವರ್ಕ್ ಇರ್ಬೋದು ಅಥವಾ ಗುಲಾಮಗಿರಿಗೆ ಇರ್ಬೋದು, ಬೇರೆ ಬೇರೆ ತಪ್ಪಾದ ಕೆಲಸಗಳಿಗೋಸ್ಕರ ಮಹಿಳೆಯನ್ನು ಕಿಡ್ನಾಪ್ ಮಾಡಿ ಮಾರುವಂಥದ್ದು, ಅದು ವಿಮೆನ್ ಟ್ರಾಫಿಕಿಂಗ್ ಅಂತ ಕರಿತೇವೆ. ಅದನ್ನು ತಡೆ ಮಾಡೋದಕ್ಕೆ ಮತ್ತು ಅಂಥ ಅಪರಾಧ ಮಾಡಿದರೆ ಅದಕ್ಕೆ ಏನಂದರೆ ಸೆಕ್ಷನ್ 363 ಟು 373 ತನಕ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಸ್ ಬರುತ್ತೆ. ಇದಕ್ಕೂ ಸಹಿತ ಜೀವಾವಧಿ ಶಿಕ್ಷೆ ಇದೆ. ಆಮೇಲೆ ನೀವು ಹೇಳಿದ್ರಿ ಈಗ ಡೌರಿ ಹೆರಾಸ್ಮೆಂಟ್ ಅಂತ, ಅದಕ್ಕೆ ವರದಕ್ಷಿಣೆ, ಹೋಮಿಸೈಡ್ ಫಾರ್ ಡೌರಿ ಅಂತ ನಾವು ಕರಿತೇವೆ. ಡೌರಿ ಹೆರಾಸ್ಮೆಂಟ್ ಮುಖಾಂತರವಾಗಿ ಅದರಿಂದ ವರದಕ್ಷಿಣೆ ಕಿರುಕುಳ ತಡ್ಕೊಳ್ಳೋಕ್ಕಾಗದೇ ಒಬ್ಬ ಮಹಿಳೆ ಸೂಸೈಡ್ ಮಾಡಿಕೊಂಡ್ರೆ ಅಥವಾ ಅದರಲ್ಲಿ ಏನೋ ಡೆತ್ ಆದರೆ ಆಮೇಲೆ ಡೌರಿ ಡೆತ್ ಅಂತ ಕರಿತೇವೆ. ವರದಕ್ಷಿಣೆ ಸಂಬಂಧಪಟ್ಟ ಕೊಲೆ, ಆತ್ಮಹತ್ಯೆ ಮತ್ತು ಡೌರಿ ಡೆತ್, ಆಮೇಲೆ ಅಟೆಂಪ್ಟ್ ಸೂಸೈಡ್ಗೆ ಅಟೆಂಪ್ಟ್ ಮಾಡುವುದು, ಇದೆಲ್ಲ ಸೆಕ್ಷನ್ 302, 304B IPCಲಿ ಬರುತ್ತದೆ. ಸೊ ಇದಕ್ಕೂ ಸಹಿತ ಯಾರು ಪ್ರಚೋದನೆ ಕೊಡ್ತಾರೆ ಅಥವಾ ಕೆಲವು ಸಮಯದಲ್ಲಿ ಗಂಡ, ನನಗೆ ಗೊತ್ತು ಒಂದು ಕಡೆ ಒಂದು ಫ್ಯಾಮಿಲಿ ಅತ್ತೆ ಸೊಸೆಗೆ ಒಂದು ಕಠಿಣವಾದಂಥ ಮಾತಲ್ಲಿ ಸವಾಲಾಗ್ತಾಳೆ. ನೀವು ಒಬ್ಬನಿಗೆ ನೀವು ಹುಟ್ಟಿದರೆ ಅಥವಾ ನಾನು ಹೊರಗಡೆ ಅಂಗಡಿ ಹೋಗಿ ಬರುವೊಳಗೆ ನೀನು ಏನು ಹಾಕೊಂಡು ಸಾಯಬೇಕೆಂಬುದಾಗಿ, ಆದರೆ ನಾನು ಒಬ್ಬನೇ ಹುಟ್ಟಿದ್ದೇನೆ ಎಂಬುದಾಗಿ ಆಕೆ ತೀರಿ ಹೋಗ್ತಾಳೆ. ಆದರೆ ಇದನ್ನು ಕೋರ್ಟಿಗೆ ಪ್ರೂಫ್ ಮಾಡೋದು ಭಾಳ ಕಷ್ಟ. ಅದು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು ಎಂಬುದಾಗಿ ಅದೆಲ್ಲ ಪ್ರೂಫ್ ಮಾಡೋದು ಭಾಳ ಕಷ್ಟ. ಈ ರೀತಿಯಾಗಿ ಪ್ರಚೋದನಕಾರಿ ಕೆಲವು ಮಾತನ್ನು ಕೊಟ್ಟು ಈಗ ಅನೇಕ ಸ್ಥಳಗಳಲ್ಲಿ ಈ ರೀತಿ ಸೂಸೈಡ್ ಮಾಡೋದಕ್ಕೆಲ್ಲ ಅನೇಕ ಇದೆ. ಕೆಲವು ಸಮಯದಲ್ಲಿ ಗಂಡನೇ ಹೆಂಡತಿನ ಸಾಯಿಸಿ ಆಮೇಲೆ ಅದು ಮರಡ್ರಂತ ಹೊರಗೆ ಬಾರ್ದಾಗ ಸೂಸೈಡ್ ಎಂಬುದಾಗಿ ಸಹಿತ ಮುಚ್ಚಿ ಹಾಕ್ತಾರೆ. ಇಂಥದ್ದೆಲ್ಲ ನಡೀತಾನೆ ಇರ್ತದೆ. ಇದಕ್ಕೋಸ್ಕರ ದೇವರ ಮಕ್ಕಳಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇದಕ್ಕೆ ಸರಿಯಾದ ಶಿಕ್ಷೆಗೆ ನಾವು ಯಾರು ಅಪರಾಧ ಮಾಡಿದ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು, ಅದು ಭಾಳ ಪ್ರಾಮುಖ್ಯ. ಆಮೇಲೆ ಈ ಟಾರ್ಚರ್ ಅಂತ ಬರುತ್ತಲ್ಲ, ಅದು ಮಹಿಳೆಗೆ ವಿರುದ್ಧವಾದಂಥ ಒಂದು ಕ್ರೈಮ್. ಅದು ಟಾರ್ಚರ್ ಅಂದರೆ ಅದರಲ್ಲಿ ಫಿಸಿಕಲ್ ಟಾರ್ಚರ್ ಅಂತ ಬರುತ್ತೆ, ಮೆಂಟಲ್ ಟಾರ್ಚರ್ ಅಂತ ಬರುತ್ತೆ. ಈ ಕೆಲಸ ಮಾಡುವ ಕಡೆ ಎಂಪ್ಲಾಯರ್ ಏನು ಮಾಡ್ಬೋದು, ಎಂಪ್ಲಾಯಿಗೆ ಕಿರುಕುಳ ಕೊಡ್ಬೋದು. ನಾವು ಟಿ ವಿನಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಒಬ್ಬ ಮಹಿಳಾ ಪೊಲೀಸ್ ಅವರು ತನ್ನ ಮೇಲಧಿಕಾರಿ ಮಾಡಿದ ಕಿರುಕುಳದ ಬಗ್ಗೆ ಅಥವಾ ಬೇರೆ ಪೊಲಿಟಿಷಿಯನ್ ಮಾಡಿದ ಕಿರುಕುಳದ ಬಗ್ಗೆ ಟಿ ವಿನಲ್ಲಿ ಎಲ್ಲ ತೋರಿಸ್ತಾ ಇದ್ರು. ಒಂದು ಉದಾಹರಣೆಯಲ್ಲಿ ಎಷ್ಟೋ ಉದಾಹರಣೆ ಕೆಲವು ಹೊರಗಡೆ ಬೆಳಕಿಗೆ ಬಾಧ ಇರುವಂಥ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಆಫೀಸಲ್ಲಿ, ಗೌರ್ಮೆಂಟ್ ಆಫೀಸಲ್ಲಿ ಮೇಲ್ ಆಫೀಸರ್ ಕಡೆಯಿಂದ ಫೀಮೇಲ್ ವರ್ಕರ್ಸ್ಗೆ ಕೆಲವು ಕಿರುಕುಳಗಳು ಇದ್ದೇ ಇರ್ತದೆ. ಅದರಲ್ಲಿ ಕೆಲವು ಮನೆಯಲ್ಲಿ ಗಂಡ ಹೆಂಡತಿ ಹೊಡೆಯುವುದು ಫಿಸಿಕಲ್ ಟಾರ್ಚರ್ ಆಗುತ್ತೆ. ಆದರೆ ಮೆಂಟಲ್ ಟಾರ್ಚರ್ ಅಂತ ಇದೆ. ಹಾಗೆ ಟಾರ್ಚರ್ ಅಂದರೆ ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್, ಎರಡು ಮಾನಸಿಕವಾಗಿ ಕಿರುಕುಳ ಕೊಡುವುದು. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಮೇಲೆ ವೈದ್ಯಕೀಯ ಕ್ಷೇತ್ರ ಇರ್ಬೋದು. ಕೆಲವು ಕಡೆ ANMs ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಮೇಲಧಿಕಾರಿ THO ಮುಂತಾದ ಮೇಲಧಿಕಾರಿಗಳು ಬೇಕಂತ ಅವರಿಗೆ ಕಾಡಿಸೋದು, ಬೇಕಂದ್ರೆ ಹೆಚ್ಚಿನ ವರ್ಕ್ ಕೊಡುವುದು, ಅವಧಿಗೆ ಮೀರಿ ಹೆಚ್ಚಿನ ಸಮಯ ಕೆಲಸ ಮಾಡುವಾಗೆ ಫೋರ್ಸ್ ಮಾಡುವುದು, ಕೆಲಸ ಮುಗಿಸೇ ಹೋಗಬೇಕೆಂಬುದಾಗಿ ದೌರ್ಜನ್ಯ ಮಾಡುವಂಥದ್ದು. ಆಮೇಲೆ ಅವರಿಗೆ ಒಂದು ಅನಾರೋಗ್ಯ ಬಂದ ತಲೆನೋವು ಆಮೇಲೆ ಹೊಟ್ಟೆ ನೋವು ಅಂತ ಬಂದ ಸಹಿತ ಅವರು ಹೊರಗಡೆ ಹೋಗೋಕೆ ಆಗದ ಹಾಗೆ ಅವರನ್ನು ಒತ್ತಾಯ ಮಾಡುವಂಥದ್ದು. ಇದೆಲ್ಲ ಮಹಿಳೆಗೆ ವಿರುದ್ಧವಾದಂಥ ದೌರ್ಜನ್ಯ. ಸೊ ಈ ರೀತಿಯಾಗಿ ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಟಾರ್ಚರ್ಗೆ IPC 498A ಪ್ರಕಾರವಾಗಿ ಶಿಕ್ಷೆ ಇದೆ. ಅದು ಆ ಕೇಸ್ ಹಾಕಿ ನಾವು ಅದನ್ನು ನ್ಯಾಯವನ್ನು ಪಡೆಯಬೇಕು. ಯಾರ ರೀತಿ ಮಾಡ್ತಾ ಅವ್ರ ವಿರುದ್ಧವಾಗಿ. ಸೊ ನಾನು ಹೇಳಿದಾಗ ಅದಕ್ಕೆ ವಿರುದ್ಧವಾಗಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ಕೊಡಬಹುದು. ಅದರಲ್ಲಿ ಸರಿಯಾಗಿ ನ್ಯಾಯವನ್ನು ಅವರು ಸಿಗ್ತಾ ಇಲ್ಲ ಅನ್ನೋದಾದರೆ ವಿಮೆನ್ ಕಮಿಷನ್ ಇದೆ, ಸ್ಟೇಟ್ ಲೆವೆಲ್ ವಿಮೆನ್ ಕಮಿಷನ್ ಇದೆ, ಅವರಿಗೆ ನಾವು ದೂರನ್ನು ಕೊಡಬೇಕು. ಈಗ ಕೆಲವು ಕಡೆ ನೇರವಾಗಿ ಡೈರೆಕ್ಟಾಗಿಯೇ ವಿಮೆನ್ ಕಮಿಷನ್ ಇನ್ವಾಲ್ವ್ ಆಗಿ ಅದಕ್ಕೆ ಮೋಟೋ ಕೇಸ್ ಅಂತ ತಗೊಳ್ತಾರೆ. ಸ್ಟೇಟ್ ಲೆವೆಲ್ಗಿಂತ ಹೆಚ್ಚಾಗಿ ನ್ಯಾಷನಲ್ ಲೆವೆಲ್ ವಿಮೆನ್ ಕಮಿಷನ್ ಇದೆ, ಅಲ್ಲಿಗೆ ಸಹಿತ ದೂರು ಕೊಡಬಹುದು. ಇಲ್ಲ ವೆಬ್ಸೈಟ್ಲಿ ಅದೆಲ್ಲ ವೆಬ್ಸೈಟ್ ಮುಖಾಂತರವಾಗಿ ದೂರನ್ನು ನಾವು ಲಾಂಚ್ ಮಾಡ್ಬೋದು, ಟೆಲಿಫೋನ್ ಮುಖಾಂತರವಾಗಿ ನಾವು ಮಾತಾಡಬಹುದು. ಮಹಿಳೆಯರು ಅದನ್ನು ಇದು ಮಾಡ್ಕೋಬೇಕು. ಆಮೇಲೆ ಈ ಮೊಲೆಸ್ಟೇಷನ್ ಅಂತ ಏನು ಕರೀತೇವಲ್ಲ, ಮಹಿಳೆ ವಿರುದ್ಧವಾಗಿ ಮಾನಹೀನವಾಗಿ ಮಾತಾಡುವಂಥದ್ದು ಮತ್ತು ಅವರಿಗೆ ಕಿರುಕುಳ ಕೊಡುವಂಥದ್ದು, ಅದು ಸಹಿತ ಸೆಕ್ಷನ್ 354 IPC ಅದು ಸಹಿತ ಇದು. ಅದು ಅಮೆಂಡೆಡ್ ಸೆಕ್ಷನ್ 354B ಅಂತ ಇದೆ. ಅದು ಇನ್ನೂ ಮಹಿಳೆಗೆ ವಿರುದ್ಧವಾಗಿ ಕಿರುಕುಳ ಕೊಡುವಂಥದ್ದು ಅಥವಾ ಶರೀರ ಪ್ರಕಾರವಾಗಿ ಅದಕ್ಕೆಲ್ಲ ಹೆಚ್ಚಿನ ಪನಿಷ್ಮೆಂಟ್ ಇದೆ. ಆಮೇಲೆ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಅಂತ ಇದೆ. ವರ್ಕ್ ಮಾಡುವ ಕಡೆ, ಕೆಲಸ ಮಾಡುವ ಕಡೆ, ಈ ಕೆಲವು ಬಾರ್ಸಲ್ಲಿ ಕೆಲವು ಲೇಡೀಸ್ ಎಂಪ್ಲಾಯೀಸ್ ಇರ್ತಾರೆ, ಆಮೇಲೆ ಕೆಲವು ಬಟ್ಟೆ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ. ಸೊ ಆ ರೀತಿ ಕೆಲಸ ಮಾಡೋ ಕಡೆ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆದರೆ ಅದಕ್ಕೆ ಸಹಿತ ಯಾರು ಆ ರೀತಿ ಮಾಡ್ತಾರೆ ವಿರುದ್ಧವಾಗಿ ನಾವು ನ್ಯಾಯವನ್ನು ಪಡೆಯುವುದಕ್ಕೆ ಅದಕ್ಕೆ ಸೆಕ್ಷನ್ 509 IPC ಪ್ರಕಾರವಾಗಿ ಅದಕ್ಕೆ ಶಿಕ್ಷೆ ಬರುವಂಥ ಇದೆ. ಆಮೇಲೆ ವಿಶೇಷವಾಗಿ 21 ವಯಸ್ಸು ಕೆಳಗಡೆ ಇರುವಂಥ ಗರ್ಲ್ಸ್ಗೆ ಅವರಿಗೆಲ್ಲ ವಿಶೇಷವಾದಂಥ ಕೆಲವು ಪ್ರೊವಿಷನ್ಸ್ ಎಲ್ಲ ಇದೆ. ಸೊ ಇದಕ್ಕೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ನನಗೆ ಗೊತ್ತು, ಒಂದು ಕ್ರಿಶ್ಚಿಯನ್ NGO ಜಸ್ಟಿಸ್ ವೆಂಚರ್ ಇಂಟರ್ನ್ಯಾಷನಲ್ ಅಂತ ಸಂಸ್ಥೆ. ಅದು ವಿಶೇಷವಾಗಿ ಮಹಿಳೆಯರ ಹಕ್ಕಿಗೋಸ್ಕರ ಮತ್ತು ಈ ಸೆಕ್ಷುವಲ್ ಹರಾಸ್ಮೆಂಟಲ್ಲಿ ಎಲ್ಲೆಲ್ಲಿ ತೊಂದರೆ ಆಗ್ತದೆ ಅವರಿಗೆಲ್ಲ ಸಹಾಯ ಮಾಡುವಂಥ ಒಂದು ಸಂಸ್ಥೆ ಇದು. ಸೊ ಅಂಥ ಸಂಸ್ಥೆಯೊಟ್ಟಿಗೆ ನಾವು ಲಿಂಕ್ ಇಟ್ಟುಕೋಬೇಕು. ಕ್ರಿಶ್ಚಿಯನ್ ವಿಮನ್ ಇರ್ಬೋದು, ಬೇರೆ ಯಾರು ಇದ್ರೂ ಸಹಿತ ಮಹಿಳೆಗೆ ವಿರುದ್ಧವಾಗಿ ಈ ರೀತಿಯಾದ ದೌರ್ಜನ್ಯ ಬರುವಾಗ ನಾವು ಸರಿಯಾದ ಒಂದು ನ್ಯಾಯವನ್ನು ಪಡೆಯೋದಕ್ಕೆ ನಾವು ಮುಂದೆ ಬರಬೇಕು, ಅಂಥವ್ರ ಸಹಾಯ ತಗೋಬೇಕು. ಆಮೇಲೆ ಮಹಿಳೆ ಅಡ್ವೊಕೇಟ್ಸ್ ಇರುವುದಾದರೆ ಕ್ರಿಶ್ಚಿಯನ್ ಲಾಯರ್ಸ್ ಅಥವಾ ಈವನ್ ವಿಮೆನ್ ಲಾಯರ್ಸ್ ಮಹಿಳೆಗೆ ಸಹಾಯ ಮಾಡಬೇಕು. ಅವರಿಗೆ
ಕೆಲವು ಸಂದರ್ಭದಲ್ಲಿ ಹಣಕ್ಕೋಸ್ಕರ ಸಹಾಯವನ್ನು ಮಾಡದೆ ಕೆಲವು ಸಮಯದಲ್ಲಿ ಅವರಿಗೆ ನ್ಯಾಯ ಸಿಕ್ಕದೇ ಹೋಗಬಹುದು. ಆದರೆ ಒಬ್ಬ ಮಹಿಳೆಗೆ ವಿರುದ್ಧ ನಡೆದಂಥ ಅನ್ಯಾಯಕ್ಕೋಸ್ಕರ ಒಬ್ಬ ಮಹಿಳೆ ಅಡ್ವೊಕೇಟ್ ಇರ್ಬೋದು ಅಥವಾ ಪೊಲೀಸ್ ಆಫೀಸರ್ ಇರ್ಬೋದು ಬಂದು ಸಹಾಯ ಮಾಡಿದರೆ ಅವರಿಗೆ ಸಿಗಬೇಕಾಗಿರೋ ನ್ಯಾಯ ಸಿಗುತ್ತದೆ. ಥ್ಯಾಂಕ್ ಯು ಸರ್. ಮಹಿಳೆಯರ ವಿರುದ್ಧವಾಗಿ ನಡೆಯುವಂಥ ಅಪರಾಧಗಳನ್ನು ನೀವು ವಿವರಣೆ ಕೊಟ್ಟರೆ, ಅದು ಮಾತ್ರವಲ್ಲ ಅವ್ರಿಗೆ ಸಂಬಂಧಪಟ್ಟ ಸೆಕ್ಷನ್ಗಳು ಯಾವ್ಯಾವ ಸೆಕ್ಷನ್ಗಳು ಎಂಬುದಾಗಿ ಕಾನೂನನ್ನು ಕುರಿತಾಗಿ ನೀವು ಸರಿಯಾಗಿ ನಮಗೆ ಹೇಳಿದ್ದೀರ. ತುಂಬ ಥ್ಯಾಂಕ್ಸ್ ಸರ್. ನಾನು ಈಗಾಗಲೇ ಕೇಳಿದೆ, ಮಹಿಳೆಯರ ಹಿತಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ರಚನೆಯಾಗಿರುವಂಥ ಬಗ್ಗೆ ಕಾನೂನು ಮಾಹಿತಿಯನ್ನು ನಮಗೆ ಕೊಡಿ. ಹೌದು, ಹಲವಾರು ಕಾನೂನು ಅದಕ್ಕೋಸ್ಕರ ರಚನೆ ಆಗಿದೆ. ಈಗ ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ದಿ ಸ್ಟೇಟ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ಇದೆ 1948. ಸೊ ಅದರಲ್ಲಿ ಮಹಿಳೆಯರಿಗೋಸ್ಕರ ಅವ್ರಿಗೆ ಕೊಡಬೇಕಾಗಿರುವಂಥ ಇನ್ಶೂರೆನ್ಸ್ ಎಲ್ಲ ಅವ್ರ ಅದು ಪ್ರೊವಿಷನ್ಸ್ ಇದೆ. ಆ ಆ್ಯಕ್ಟ್ ಪ್ರಕಾರವಾಗಿ ಅವರಿಗೆ ಅಂದರೆ ಟು ಸೇಫ್ ಗಾರ್ಡ್ ವಿಮೆನ್, ಅವರಿಗೆ ಬರಬೇಕಾಗಿರುವ ಹಣ ಮತ್ತು ವೇತನ ಇದೆಲ್ಲ ಸರಿಯಾಗಿ ಸೇಫ್ ಗಾರ್ಡ್ ಮಾಡೋದಕ್ಕೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948 ಅದರ ಪ್ರಕಾರ ಬರುತ್ತದೆ. ಆಮೇಲೆ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ ಅಂತ ಇದೆ. ಅಂದರೆ ಈ ಟೀ ಪ್ಲಾಂಟೇಷನಲ್ಲಿ, ಕಾಫಿ ಪ್ಲಾಂಟೇಷನಲ್ಲಿ ಹೆಚ್ಚಿನ ಮಹಿಳೆ ವರ್ಕರ್ಸ್ ಇದ್ದಾರೆ. ಸೊ ಅವರಲ್ಲಿ ತಾರತಮ್ಯಗಳು ಮತ್ತು ಅವರಿಗೆ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಬರಬೇಕಾಗಿರುವಂಥ ವೇತನಗಳು ಮತ್ತು ಸೌಲಭ್ಯಗಳು ಸಿಗದೇ ಇರುವಾಗ ಪ್ಲಾಂಟೇಷನ್ ವರ್ಕ್ ಮಾಡುವಂಥ ಮಹಿಳೆಯರಿಗೋಸ್ಕರವೇ ಅವರಿಗೆ ಸಹಾಯ ಮಾಡಬೇಕನ್ನೋದಕ್ಕೋಸ್ಕರ ಒಂದು ವಿಶೇಷವಾದ ಕಾನೂನನ್ನು 1951 ನಮ್ಮ ಸರ್ಕಾರ ರಚನೆ ಮಾಡಿದೆ. ಅದಕ್ಕೆ ದಿ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ 1951 ಎಂಬುದಾಗಿ ಕರಿತೀವಿ. ಅದರ ಪ್ರಕಾರವಾಗಿ ಟೀ ಪ್ಲಾಂಟೇಷನ್, ಕಾಫಿ ಪ್ಲಾಂಟೇಷನ್ ಮತ್ತು ತೋಟಗಾರಿಕೆ ಕೆಲಸ ಮಾಡುವಂಥ ಮಹಿಳೆಯರು ತಮಗೆ ಬರಬೇಕಾದ ಸರಿಯಾದ ವೇತನ ಮತ್ತು ಮೆಡಿಕಲ್ ರಿಲೀಫ್ ಮತ್ತು ಇನ್ಶೂರೆನ್ಸು, ಆಮೇಲೆ ಇನ್ಶೂರೆನ್ಸಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಅಂತ, ಸೋಷಿಯಲ್ ಇನ್ಶೂರೆನ್ಸ್ ಅಂತ ಇದೆ. ಒಂದು ಟೀ ಪ್ಲಾಂಟೇಷನಲ್ಲಿ 100 ಮಹಿಳೆಯರು ಕೆಲಸ ಮಾಡೋದಾದರೆ ಅಂದರೆ ಟೀ ಇದನ್ನು ಪ್ಲಕ್ ಮಾಡ್ತಾರಲ್ಲ ಅವರಿಗೆ, ಅಥವಾ ಕೆಲವು ಕಡೆ ಫ್ಲವರ್ ಇದರಲ್ಲಿ ಮಲ್ಲಿಗೆ ತೋಟದಲ್ಲಿ, ಗುಲಾಬಿ ಇದರಲ್ಲಿ ಎಲ್ಲ ಸಾಕಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅವರಿಗೆ ಒಬ್ಬೊಬ್ಬರಿಗಿಂತ ಸೋಷಿಯಲ್ ಇನ್ಶೂರೆನ್ಸ್ ಗ್ರೂಪ್ ಆಗಿ ಅವರಿಗೆ ಸಮಸ್ಯೆ ಮಾಡಬೇಕು. ಒಂದು ಮಹಿಳೆ ತೀರಿ ಹೋಗೋದಾದರೆ ಎಲ್ಲರ ಒಂದು ಇದು ಬೆನಿಫಿಟ್ ಅವರಿಗೆ ಸಿಕ್ಕುವ ಹಾಗೆ ಇದೆಲ್ಲ ಪ್ರೊವಿಷನ್ಸ್ ಇದೆ. ಅದು ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ ಅಂತ ಇದೆ. ಆಮೇಲೆ ವಿಶೇಷವಾದ ಫ್ಯಾಮಿಲಿ ಕೋರ್ಟ್ ಅಂತ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಒಂದು ಡಿಸ್ಟಿಕಲ್ಲಿ ಕೌಂಟರ್ಪಿಕ್ ನ್ಯಾಯ, ಮುಂಚೆ ಅದು ಇರಲಿಲ್ಲ. ಒಂದು ಮೇಂಟೆನೆನ್ಸ್ ಕೇಳಬೇಕು ಅಥವಾ ಡೌರಿ ಹ್ಯಾರಾಸ್ಮೆಂಟಲ್ಲಿ ನ್ಯಾಯ ಬೇಕು, ಈ ರೀತಿ ಏನಾದ್ರು ಹ್ಯಾರಾಸ್ಮೆಂಟ್ ಏನಾದರೆ ಅವರು ನೇರವಾಗಿ JMFC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅವ್ರ ಕೊಟ್ಟು ಹೋಗಿ ಥ್ರೂ ಲಾಯರು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗುವಂಥ ಒಂದು ಇದಿತ್ತು. ಆಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆದರೆ, ಮನೆಯಲ್ಲಿ ತೊಂದರೆ ಆದರೆ ಅಥವಾ ಗಂಡ ಬಿಟ್ಟು ಹೋದರೆ ಮತ್ತು ಸರಿಯಾಗಿ ಕುಟುಂಬವನ್ನು ನೋಡಿಕೊಳ್ಳೋಕೆ ಆಗದೇ ಇರೋ ಸಂದರ್ಭದಲ್ಲಿ ವಿಶೇಷವಾದ ಮಹಿಳೆಗೆ ಮತ್ತು ಮಕ್ಕಳಿಗೆ ನ್ಯಾಯ ಸಿಕ್ಕಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಫ್ಯಾಮಿಲಿ ಕೋರ್ಟ್ ಎಸ್ಟಾಬ್ಲಿಷ್ ಆಗಿದೆ. ಪ್ರತಿ ಜಿಲ್ಲೆಯಲ್ಲಿ ಕೌಟುಂಬಿಕ ನ್ಯಾಯಾಲಯ ಇದೆ. ಹೌದು. ಒಂದು ವೇಳೆ ಜಿಲ್ಲೆಯಲ್ಲಿ ಇಲ್ಲವಾದರೆ ಯೂಶ್ವಲ್ ಆಗಿ JMFC ಕೊಟ್ಟು ಹೋಗಿ ಅವ್ರು ನ್ಯಾಯವನ್ನು ಪಡೆಯೋದಕ್ಕೆ. ಈಗ ದಾವಣಗೆರೆಯಲ್ಲಿ ಫ್ಯಾಮಿಲಿ ಕೋರ್ಟ್ ಇದೆ, ನಾನು ಅವಾಗ ಹೋಗ್ತಾ ಇರ್ತೇನೆ. ಈಗ ನಮ್ಮ ಕ್ರಿಶ್ಚಿಯನ್ ಫ್ಯಾಮಿಲಿ ಆಗಿದೆ ಸತ್ಯ, ಇವತ್ತು ಅನೇಕ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಪ್ರಾರ್ಥನೆಯ ಜೀವಿತ ಕಡಿಮೆ ಇರೋದ್ರಿಂದ, ಬೈಬಲ್ ಅಧ್ಯಯನ ಓದೋದು ಕಡಿಮೆ ಇರೋದ್ರಿಂದ ಅನೇಕ ಡೈವರ್ಸ್ ಕೇಸ್ಗಳು ಬಂದ. ಅದಕ್ಕೋಸ್ಕರ ಸ್ಪೆಷಲ್ ಬುಕ್ಕೇ ಇದೆ, ಕ್ರಿಶ್ಚಿಯನ್ ಮ್ಯಾಟ್ರಿಮನಿ ಲಾಸ್ ಅನ್ನೋ ಒಂದು ಸ್ಪೆಷಲ್ ಬುಕ್ಕೇ ಸಹಿತ ಇದೆ. ಸೊ ಹಾಗಾಗಿ ಮಹಿಳೆಗೆ ಸಹಾಯ ಮಾಡಬೇಕು, ಮಹಿಳೆಗೆ ಅವರಿಗೆ ಸಿಕ್ಕಬೇಕಾಗಿರುವ ಕೆಲವು ಫೆಸಿಲಿಟೀಸ್ ಬರಲೇಬೇಕು, ನ್ಯಾಯ ಸಿಕ್ಕಬೇಕು ಎಂಬ ವಿಷಯದಲ್ಲಿ ಫ್ಯಾಮಿಲಿ ಕೋರ್ಟ್ ಏನು ರಚನೆ ಆಗಿದೆ, ಕೌಟುಂಬಿಕ ನ್ಯಾಯಾಲಯ, ಅದು ಮಹಿಳೆಯರಿಗೋಸ್ಕರವೇ ಆಗಿರುವಂಥದ್ದು. ಹಾಗಾಗಿ ಅದರ ಒಂದು ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಅಂತ ಇದೆ. ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ 1954 ಪ್ರಕಾರವಾಗಿ ವಿಶೇಷವಾದಂಥ ಕೋರ್ಟನ್ನು ನ್ಯಾಯಾಲಯ ಸ್ಥಾಪನೆ ಮಾಡಬೇಕೆಂಬುದಾಗಿ. ಅದೇ ಕಾನೂನು 1954 ಬಂದರೂ ಸಹಿತ ಎಲ್ಲ ಜಿಲ್ಲೆಗಳಲ್ಲಿ ಫ್ಯಾಮಿಲಿ ಕೋರ್ಟ್ ಬಂದಿರಲಿಕ್ಕಿಲ್ಲ. ಅದು ಇತ್ತೀಚೆಗೆ ಎಲ್ಲ ಕಡೆ ಬರ್ತಾನೆ ಇದೆ. ಅದರಲ್ಲಿ ಹೆಚ್ಚಿಗೆ ವಿಮೆನ್ ಜಡ್ಜ್ ಇರ್ತಾರೆ. ಯಾಕಂದರೆ ಒಬ್ಬ ಮಹಿಳೆ ಒಂದು ಕೂಗುವ ಅದು ಕಷ್ಟವನ್ನು ಮಹಿಳೆಗೆ ಹೆಚ್ಚಾಗಿ ವಿಮೆನ್ ಜಡ್ಜಸ್ ಅದರಲ್ಲಿ ಇರ್ತಾರೆ. ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಇರ್ಬೋದು, ಆಮೇಲೆ ಹಿಂಡು ಮ್ಯಾರೇಜ್ ಆ್ಯಕ್ಟ್ 1955 ಇರ್ಬೋದು, ಆಮೇಲೆ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಇದೆ. ಇದೆಲ್ಲ ಮಹಿಳೆಗೆ ಸಂಬಂಧಪಟ್ಟದ್ದು. ಈ ಮಹಿಳೆಯರನ್ನು ಈ ರೀತಿ ವಿಮೆನ್ ಟ್ರಾಫಿಕಿಂಗ್ ಅಂದರೆ ಒಂದು ತಪ್ಪಾದ ಉದ್ದೇಶಕ್ಕೋಸ್ಕರ ಬೇರೆ ಕಡೆ ಹಣಕ್ಕೆ ಮಾರುವಂಥದ್ದು, ಇಂಥ ವಿಷಯಗಳು ಇದನ್ನು ತಡೆ ಮಾಡೋದಕ್ಕೋಸ್ಕರವೇ ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಇದೆ 1956 ಬಂದಿದೆ. ಸೊ ಇದರ ಸೆಕ್ಷನಲ್ಲಿ ಕೇಸ್ ದಾಖಲೆ ಆಗುವಾಗ ಯಾರ ವ್ಯಕ್ತಿ, ಅದು ಬ್ರೋಕರ್ ಇರ್ಬೋದು, ಯಾರು ಈ ರೀತಿಯಾಗಿ ಹೆಣ್ಮಕ್ಳ ಒಂದು ವಿರುದ್ಧವಾಗಿ ದೌರ್ಜನ್ಯ ಮಾಡಿರ್ತಾರೋ ಬ್ರೋಕರ್ಸ್ ಮಾಡ್ತಾರೆ, ಅವ್ರಿಗೆ ಸರಿಯಾದ ಶಿಕ್ಷೆ ಸಿಕ್ಕುವಂಥ ಒಂದು ಅವಕಾಶ ಈ ಒಂದು ಆ್ಯಕ್ಟಲ್ಲಿದೆ. ಇದು ವಿಶೇಷವಾದಂಥ ಒಂದು ಕಾರಣ ಎಂಬುದಾಗಿ ಹೇಳ್ಬೋದು. ಆಮೇಲೆ ನೀವು ಆವಾಗ ಡಿಸ್ಕಸ್ ಮಾಡಿದ್ದೇವೆ, ಕೆಲಸ ಮಾಡೋ ಕಡೆ ಮೆಟರ್ನಿಟಿ ರಿಲೀಫ್ ಬೆನಿಫಿಟ್ ಏನು ಬರ್ತದೆ, ಅದು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಾದ್ರೆ ಏನೆಲ್ಲ ಮಾಡ್ಬೋದು ಎಂಬ ಅದಕ್ಕೋಸ್ಕರ ವಿಶೇಷವಾದ ಕಾನೂನಿದೆ. ಅದು ಆ ಕಾನೂನು ಹೆಸರು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತ. ಸೊ ಅದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961 ಪ್ರಕಾರವಾಗಿ ಅದು 1995 ಅಮೆಂಡೆಡ್ ಆಗಿದೆ. ಹೆಚ್ಚಿನ ಕೆಲವು ಪ್ರೊವಿಷನ್ ಸೇರಿಸಿರ್ತಾರೆ. ಅವರ ಪ್ರಕಾರವಾಗಿ ಮಹಿಳೆಗೆ ಮೆಟರ್ನಿಟಿ ಟೈಮಲ್ಲಿ ಅವರಿಗೆ ಬರಬೇಕಾಗಿರುವಂಥ ವೇತನ ಮತ್ತು ನೇರವಾಗಿ ಒಂದು ವೇಳೆ ಅವ್ರ ಆಫೀಸ್ ಬಂದು ಸೈನ್
ಮಾಡಿ ಅದನ್ನು ತೊಗೊಳಕ್ಕಾಗದೇ ಪಕ್ಷದಲ್ಲಿ ಥ್ರೂ ಪೋಸ್ಟ್ ಅವರಿಗೆ ಬರಬೇಕು. ಈಗೆಲ್ಲ ಮುಂಚೆ ಪೋಸ್ಟಲ್ಲಿ ಬರ್ತಿತ್ತು MO ಮುಖಾಂತರವಾಗಿ, ಈಗ ನೇರವಾಗಿ ಅವರ ಅಕೌಂಟಿಗೆ ಜಮಾ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತಿದೆ. ಸರಿಯಾಗಿ ಬರಬೇಕು, ಅದರಲ್ಲಿ ಲೇಟ್ ಮಾಡೋಂಗಿಲ್ಲ. ಆ ರೀತಿಯಾಗಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದೆ. ಆಮೇಲೆ 1961 ಡೌರಿ ಪ್ರೊಹಿಬಿಷನ್ ಆಕ್ಟ್ ಎಂಬುದಾಗಿ ಬಂದಿದೆ. ಅಂದರೆ ಅನೇಕ ಸ್ಥಳಗಳಲ್ಲಿ ಮದುವೆ ಆಗುವ ಸಂದರ್ಭದಲ್ಲಿ ಈ ಡೌರಿ ಅನ್ನುವಂಥದ್ದು ನಮ್ಮಲ್ಲಿ ವರದಕ್ಷಿಣೆ ಅನ್ನೋದು ಒಂದು ದೊಡ್ಡ ಒಂದು ಶಾಪ. ನಾವು ದೇವರ ಮಕ್ಕಳು ಅದನ್ನು ಎದುರಿಸಬೇಕು. ದೇವರ ಮಕ್ಕಳು ಯಾರು ವರದಕ್ಷಿಣೆ ತಗೋಬಾರದು. ಪ್ರೀತಿಯಿಂದ ಕೊಡುವುದು ಅದು ಬೇರೆ, ತಾಯಿ ತಂತ ಮಕ್ಕಳನ್ನು ಚೆನ್ನಾಗಿರಬೇಕು ಬೇರೆ. ಆದರೆ ಒತ್ತಾಯಪೂರ್ವ ಇಷ್ಟೇ ಕೊಡಬೇಕೆಂಬುದಾಗಿ ತಪ್ಪು. ಯಾಕಂದರೆ ಕೆಲವು ಕಡೆ, ಈಗ ನಾನು ತಮಿಳುನಾಡಿಂದ ಬಂದಿರೋದ್ರಿಂದ ತಮಿಳುನಾಡು ಕನ್ಯಾಕುಮಾರಿ ಡಿಸ್ಟಿಕಲ್ಲಿ ತುಂಬಾ ಇದೆ ಕ್ರಿಶ್ಚಿಯನ್ ಮ್ಯಾರೇಜ್ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ. ಅಂದರೆ 100 ತೊಲೆ ಬಂಗಾರ ಕೊಡಬೇಕು, ಮೊದಲಿಗೆ ಹುಡುಗನಿಗೆ ಕಾರ್ ಕೊಡಬೇಕು, ಹಿಂಗೆಲ್ಲ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾರೆ. ನಾ ಕೇಳಲ್ಪಟ್ಟೆ ಕನ್ಯಾಕುಮಾರಿಯಲ್ಲಿ ಒಂದೊಂದು ಡಿಗ್ರಿಗೆ ಒಂದೊಂದು ವರದಕ್ಷಿಣೆ. ಹೌದು, ಅವರೊಂದು ಕ್ವಾಲಿಫಿಕೇಶನ್ ಕಳಿಸಿದ ಮೇಲೆ ಸಾಕಷ್ಟು. ಇದು ಒಂದು ಹೀನವಾದ ಒಂದು ಪದ್ಧತಿ. ಕ್ರೈಸ್ತರಾಗಿ ನಾವು ಅದನ್ನು ಎನ್ಕರೇಜ್ ಮಾಡಬಾರ್ದು, ನಾವು ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಸೊ ಈ ಡೌರಿ ಹ್ಯಾರಸ್ಮೆಂಟ್ ಇಂದ ಏನಾಗಿದೆ ತೊಂದರೆ ಆಗೋದು, ಡೌರಿ ಪ್ರೊಹಿಬಿಷನ್ ಆಕ್ಟ್ ಎಂಬುದಾಗಿ ಬಂದಿದೆ. ಈ ವರದಕ್ಷಿಣೆ ತಡೆ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಶೇಷದ ಕಾನೂನು 1961 ಬಂದಿದೆ. ಸೊ ಈ 1961 ಡೌರಿ ಪ್ರೊಹಿಬಿಷನ್ ಆಕ್ಟ್ ಪ್ರಕಾರವಾಗಿ ವರದಕ್ಷಿಣೆ ತೆಗೆದುಕೊಳ್ಳುವುದು ಅಪರಾಧ, ತಪ್ಪು. ಆ ವರದಕ್ಷಿಣೆ ಕೊಡುವುದು ಅಪರಾಧ ಎಂಬುದಾಗಿ. ಎರಡು ಅಪರಾಧ, ವರದಕ್ಷಿಣೆ ತಗೊಳ್ಳೋದು ಅಪರಾಧ, ಕೊಡುವುದು ಸಹಿತ ಅಪರಾಧ. ಅದೇ ಕೊಡುವುದು ಏನು ಅಪರಾಧ ಅಂತ ಯಾರು ಪರಿಗಣಿಸಲ್ಲ. ಆದರೆ ಕೊಡಲೇಬೇಕೆಂಬುದು ಒತ್ತಾಯ ಮಾಡುವಾಗ ಅದು ಬರ್ತದೆ. ಈಗ 2005 ತನಕ ಈ ಡೌರಿ ಪ್ರೊಹಿಬಿಷನ್ ಆಕ್ಟ್ ಪ್ರಕಾರವಾಗಿಯೇ ಕೆಲವು ಕೇಸ್ ದಾಖಲೆ ಆಯಿತು. ಅಂದರೆ ಡೌರಿ ಡೆತ್ ಅಂತ ಏನು ಕರಿತೀವಿ, ಅದು ಈ ಬೇರೆ ಬೇರೆ ಡೌರಿ ಹೆರಸ್ಮೆಂಟ್ ಇದೆಲ್ಲ ಬರ್ತಿತ್ತು, ಟಾರ್ಚರ್ ಎಲ್ಲ ಬರ್ತಿತ್ತು. ಆದರೆ ಇನ್ನೂ ಹೆಚ್ಚಾಗಿ ಇದರಲ್ಲಿ ಮಹಿಳೆಯರಿಗೆ ಸಹಾಯ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ರೀಸೆಂಟಾಗಿ ಬಂದಿರುವಂಥ ಕಾರಣ ಏನು ಅಂತಂದರೆ ಡೆಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 2005ರಲ್ಲಿ ಕೌಟುಂಬಿಕ ಕಲಹ, ಮನೆಯಲ್ಲಿ ನಡೆಯುವಂಥ ವೈಲೆನ್ಸ್, ಅಂದರೆ ಭಯಂಕರವಾದ ವೈಲೆನ್ಸ್, ಕೆಲವೆಡೆ ಗಂಡ ಕುಡಿದು ಬಂದು ಮಾಡುವುದು, ಆಮೇಲೆ ಫಿಸಿಕಲ್ ಟಾರ್ಚರ್, ಸೆಕ್ಷುವಲ್ ಟಾರ್ಚರ್, ಡ್ರಗ್ ಅಡಿಕ್ಟ್ಸಿಂದ ಬರುವಂಥದ್ದು, ಬೇರೆ ಬೇರೆ ವಿಷಯದಲ್ಲಿ ಎಷ್ಟೋ ಭಯಂಕರವಾದಂಥ ಕೆಲವು ಸೈಕೋ ಅಂತ ಇರ್ತಾರೆ. ಅವರು ಸರಿಯಾಗಿ ಜೀವನ ಮಾಡೋಕ್ಕೆ ಬಿಡುವುದೇ ಇಲ್ಲ. ಅವರ ನೋಟಕ್ಕೆ ಚೆನ್ನಾಗಿ ಗಂಡ ಹೆಂಡ್ತಿದ್ದಂಗೆ ಇರ್ತಾರೆ, ಆದರೆ ಅನೇಕ ವಿಷಯಗಳಲ್ಲಿ ಒಂಥರ ಹ್ಯಾರಸ್ಮೆಂಟ್ ಇರುವಂಥದ್ದು. ಆಗ ಅದಕ್ಕೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಸ್ಪೆಷಲಾಗಿ ಬಂದೆ. ಅದಕ್ಕೆ ಇನ್ನೂ ಶಿಕ್ಷೆ ಹೆಚ್ಚಿಗೆ ಇದೆ ಅದಕ್ಕೋಸ್ಕರ. ಆಮೇಲೆ ದಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ ಇದೆ 1971 ಪ್ರಕಾರವಾಗಿ. ಅಬಾರ್ಷನ್ ಆಗುವಂಥದ್ದು ಅಥವಾ ಒತ್ತಾಯಪೂರ್ವಕವಾಗಿ ಮಗುವನ್ನು ತೆಗೆಸಲೇಬೇಕು ಎಂಬುದಾಗಿ ಬರುವಂಥದ್ದು. ಆಮೇಲೆ ಸ್ಕ್ಯಾನ್ ಮಾಡಿ ಹೆಣ್ಣು ಮಗು ಆದರೆ ಅದನ್ನು ತೆಗೆಸಬೇಕನ್ನೋದೆಲ್ಲ ತಪ್ಪು. ಅಂದರೆ ಅದಕ್ಕೆ ಒಂದು ಪ್ರೊವಿಷನ್ ಅಂದರೆ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಪ್ರಕಾರವಾಗಿ ಆ ತಾಯಿ ಜೀವಕ್ಕೆ ಆ ಮಗು ಮುಖಾಂತರ ಏನೋ ಅಪಾಯ ಇದ್ದರೆ ಮಾತ್ರ ಆ ಮಗುವನ್ನು ತೆಗೆಸಬಹುದು ಹೊರತು, ಒಂದು ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಆಯ್ತು, ಕಾಯಿಲೆ ಆಯಿತು, ಅಲ್ಲವಾದರೆ ಅದನ್ನು ಯಾವುದೇ ಬೇರೆ ವಿನಾಕಾರಣಕ್ಕೆ ತೆಗೆಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಸಹಿತ ನಮ್ಮ ಸಮಾಜದಲ್ಲಿ ಅಬಾರ್ಷನ್ ಅನ್ನೋದು ತುಂಬಾ ಫೇಮಸ್ ಆಗಿದೆ. ಇದರಲ್ಲಿ ಪ್ರೀ ಮ್ಯಾರಿಟಲ್ ಸೆಕ್ಸ್ ಅಂದರೆ ಮದುವೆಗೆ ಮುಂಚಿತವಾಗಿ ಆಗುವಂಥ ಕೆಲವು ತಪ್ಪಾದ ಒಂದು ಸ್ನೇಹದಿಂದ ಆಗುವಂಥ ವಿಷಯದಲ್ಲಿ ಇವತ್ತು ಎಷ್ಟೋ ನಡೀತಾ ಇದೆ. ಅದು ದೇವರ ವಿರುದ್ಧವಾದಂಥ ಪಾಪ. ಬೈಬಲ್ ಅದನ್ನು ದೇವರು ಹಾಗೆ ಮಾಡ್ತಾನೆ. ಫಾರಿನ್ ಕಂಟ್ರೀಸಲ್ಲಿ ಅದು ತುಂಬಾ ಸರ್ವಸಾಧಾರಣವಾಗಿ ಬಿಟ್ಟಿದೆ. ಅದೆಲ್ಲ ನಾವು ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ಅದರ ಅವೇರ್ನೆಸ್ ನಾವು ಕೊಡಬೇಕು. ದೇವರ ಆಶೀರ್ವಾದ ಕಳ್ಕೊಬಾರದು ದೇವರ ಮಕ್ಕಳಾಗಿ ಅದು. ಆಮೇಲೆ ಇನ್ನೊಂದು ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟ್ ಅಂತ ಇದೆ. ಅಂದರೆ 1976 ಪ್ರಕಾರವಾಗಿ ಮಹಿಳೆಯರನ್ನು ಕಾಂಟ್ರಾಕ್ಟ್ ವರ್ಕರ್ ಆಗಿ ತೊಗೊಂಡು ಕನ್ಫರ್ಮ್ ಮಾಡದೇ ಇರುವಂಥ ವಿಷಯಗಳೆಲ್ಲ ಇದೆ. ಇವತ್ತು ಸಹಿತ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ಆರೋಗ್ಯದ ಇಲಾಖೆಯಲ್ಲಿ ಎಷ್ಟೋ ವರ್ಷದ ಕೆಲವರು ಕಾಂಟ್ರಾಕ್ಟ್ ಲೇಬರ್ ಆಗಿ ಮುಂದುವರಿಸ್ತಾರೆ, ಕನ್ಫರ್ಮ್ ಆಗೋದಿಲ್ಲ. ಅದಕ್ಕೋಸ್ಕರ ಆಗ್ತಿದೆ. ಆಮೇಲೆ ನಾನು ಆವಾಗಲೇ ಹೇಳಿದೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976 ಅಂದರೆ ಪುರುಷರಿಗೆ ಸಿಕ್ಕುವಂಥ ಅದೇ ಈಕ್ವಲ್ ಸರಿಸಮಾನವಾದ ವೇತನ ಮಹಿಳೆಯರಿಗೂ ಸಿಕ್ಕಬೇಕೆಂಬುದಾಗಿದೆ. ಸರ್ಕಾರಿ ಕೆಲಸ ಎಲ್ಲದೂ ಸಹಿತ ಸರಿಯಾದ ವೇತನ ಇದೆ. ಆದರೆ ಕೆಲವು ಪ್ರೈವೇಟ್ ಸೆಕ್ಟರ್ಸಲ್ಲಿ ಮಾತ್ರ ಪ್ರಿಂಟಿಂಗ್ ಪ್ರೆಸ್ಸು ಮತ್ತು ಕೆಲವು ಗಾರ್ಮೆಂಟ್ ಫ್ಯಾಕ್ಟ್ರೀಸಲ್ಲಿ ಸ್ವಲ್ಪ ತಾರತಮ್ಯ ಮಾಡಿಕೊಡ್ತಾರೆ. ಅದೆಲ್ಲ ಹೋಗಬೇಕು. ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಕೊಡ್ತಾರೆ, ಅದೆಲ್ಲ ಹೋಗಬೇಕು. ಆಮೇಲೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006ರಲ್ಲಿ ಬಂದಿದೆ. ಬಾಲ್ಯ ವಿವಾಹ ಅದು ಸಹಿತ. ಯಾಕಂದರೆ ಕೆಲವು ಕಡೆ ಏನು ಮಾಡ್ತಾರೆ, ಹುಡುಗಿಗೆ ಬೇಗನೆ ಮದುವೆ ಮಾಡಿ ಕೊಟ್ಬಿಡ್ತಾರೆ. 14 ವಯಸ್ಸು 15 ವಯಸ್ಸು. ಫ್ಯಾಮಿಲಿ ಅಂದರೆ ಏನು ಗೊತ್ತಿಲ್ಲದೇ ಇರುವಂಥ ವಯಸ್ಸಲ್ಲಿ ಮದುವೆ ಮಾಡಿಕೊಟ್ರೆ ಆ ಹುಡುಗಿ ಭಾಳ ಮೆಂಟಲ್ ಶಾಕ್ಗೆ ಒಳಗಾಗ್ತದೆ. ಅದು ಫಿಸಿಕಲ್ ರಿಲೇಷನ್ಸ್ ಸಂಬಂಧಪಟ್ಟ ವಿಷಯ ಇರಬಹುದು, ಅಡುಗೆ ಮಾಡೋ ವಿಷಯ, ಕೆಲಸ ಮಾಡೋ ವಿಷಯ. ಒಂದಲ್ಲಿ ಪ್ರೆಗ್ನೆಂಟ್ ಆದರೆ ಅದೆಲ್ಲ ತುಂಬಾ ತೊಂದರೆ ಆಗುತ್ತದೆ. ಸೊ ಹಾಗೆ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ನ ಖಂಡಿತವಾಗಿ ಅದನ್ನು ಪ್ರೊಹಿಬಿಟ್ ಮಾಡಲೇಬೇಕು. ಕೆಲವು ಸಮಯದಲ್ಲಿ ತಾಯಿ ತಂದೆ ಮತ್ತು ಸಂಬಂಧಿಕರ ಒತ್ತಡದಿಂದ ಮಾಡ್ತಾ ಈಗಲೂ ಕೆಲವು ಕಡೆ ನಡೀತಾನೆ ಇರ್ತದೆ.
ಆದರೆ ಕ್ರೈಸ್ತ ಹೆಣ್ಣು ಮಕ್ಕಳು ದೇವರ ಮಕ್ಕಳು ನಾವು ಯಾವತ್ತು ಇಂಥ ವಿಷಯಕ್ಕೆ ನಾವು ಎನ್ಕರೇಜ್ ಮಾಡಲೇಬಾರ್ದು. ಕಾನೂನು ಪ್ರಕಾರವಾಗಿ ಕಡಿಮೆ ಆದರೂ 18 ವಯಸ್ಸು ತುಂಬಿರಬೇಕು. ಆದರೆ ನನ್ನ ಸರಿಯಾಗಿ 18 ಅಲ್ಲ 20 ಇಯರ್ಸ್ ತುಂಬಿದ್ರೂ ಅಡ್ಡಿ ಇಲ್ಲ. 20 ಇಯರ್ಸ್ ಒಳಗಡೆ ನಾವು ಹೆಣ್ಣುಮಗಳಿಗೆ ಮದುವೆ ಮಾಡಿಕೊಡು ಸಹಿತ ಅಂಥ ಮೆಚುರಿಟಿ ಬರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ಸರಿಯಾಗಿ ಒಂದು ಒಳ್ಳೆಯ ಏಜ್ ಬಂದ ಮೇಲೆ ಮದುವೆ ಮಾಡಿಕೊಟ್ರೆ ನಿಜವಾಗಿ ಅವರ ಒಂದು ಜೀವಿತ, ಯಾಕಂದರೆ ಸಮಸ್ಯೆಗಳು ಬರ್ತದಲ್ವಾ. ಹೌದು, ಹೊಸ ಜಾಗ, ಗಂಡನ ಒಂದು ಮನೆ, ಅದರ ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಮನೆ ಕೆಲಸ ಇರ್ತದೆ. ಹೌದು, ಅದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಕೆಲವರಿಗೆ. ಅಲ್ಲಿ ಬಟ್ಟೆ ಹೋಗಬೇಕು, ಮತ್ತೆ ಅಡುಗೆ ಮಾಡಬೇಕು, ಮತ್ತೆ ಕ್ಲೀನ್ ಮಾಡಬೇಕಿಂತ ಭಯಂಕರವಾದ ಒಂಥರ ಮೆಷಿನ್ ಆದಂಗೆ ಆಗಿಬಿಡ್ತಾರೆ. ಆವಾಗ ಮಾನಸಿಕ ಒತ್ತಡ ಭಾಳನೇ ಆಗುತ್ತೆ. ಅದು ಆ ಡಿಪ್ರೆಷನಿಂದ ಕೆಲವು ಸೂಸೈಡ್ ಮಾಡಿಕೊಳ್ಳೋ ಒಂದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ನು ಸಹಿತ ವಿಶೇಷವಾದಂಥ ಮಹಿಳೆಯರ ಒಂದು ರಚನೆಗೋಸ್ಕರ ಆದಂಥ ಒಂದು ಕಾರಣ ಎಂಬುದನ್ನು ಹೇಳ್ಬೋದು. ಆಮೇಲೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನಾನು ಹೇಳಿದೆ, ಮಹಿಳೆಯರಿಗೋಸ್ಕರ ವಿಶೇಷವಾದಂಥ ರೆಸ್ಟ್ ರೂಮು ಮತ್ತು ಡ್ರೆಸ್ ಚೇಂಜ್ ಮಾಡುವಂಥದ್ದು, ಡ್ರೆಸ್ ರೂಮ್ಸ್ ಮತ್ತು ವಾಶ್ರೂಮ್ ಬೇರೆ ಬೇರೆ ಫೆಸಿಲಿಟಿಲ್ಲ ಇರಬೇಕೆಂಬುದಾಗಿ. ಆಮೇಲೆ ಇಂಡಿಸನ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಅಂತ ಒಂದು ಆ್ಯಕ್ಟ್ 1986 ಇದೆ, ಪ್ರೊಹಿಬಿಷನ್ ಇದೆ. ಆಮೇಲೆ ಕಮಿಷನ್ ಆಫ್ ಸತಿ ಅದು 1987 ಬಂದಿದೆ. ಆದರೆ ಮುಂಚೆನೇ ಅದಕ್ಕೋಸ್ಕರ ಅನೇಕರು ಹೋರಾಟ ಮಾಡಿದ್ದಾರೆ. ವಿಲಿಯಂ ಗೇರಿ ಅವರ, ರಾಜಾರಾಮ್ ಮೋಹನ್ ರಾಯ್ ಇರಬಹುದು. ಅಂದರೆ ಗಂಡ ತೀರಿ ಹೋದರೆ ಹೆಂಡತಿನ ಸಹಿತ ಸಾಯಿಸುವುದು ಸತಿ ಪದ್ಧತಿ. ಅದೆಲ್ಲ ಈಗ ಇಲ್ಲ. ಇದು ಎಲ್ಲೋ ಒಂದು ಕಡೆ ಇರಬಹುದು, ಆದರೆ ಇಲ್ಲ. ಹಾಗಾಗಿ ಅದೆಲ್ಲ ಮುಂಚೆ ಎಷ್ಟು ದೌರ್ಜನ್ಯ ಹೆಣ್ಮಕ್ಳ ವಿರುದ್ಧವಾಗಿ ಇದೆ ನಡೆದಿದೆ ನಮ್ಮ ದೇಶದಲ್ಲಿ ಅನ್ನೋದು ನಾವು ನಿಜವಾಗ್ಲೂ ಭಾಳ ಬೇಸರ ತರುವಂಥ ವಿಷಯ. ಇದು ಒಳ್ಳೆಯ ವಿಷಯಗಳು, ಅದೆಲ್ಲ ಕಾನೂನು ರಚನೆ ಆಗಿದೆ. ನಾನು ಹೇಳಿದ ಹಾಗೆ ಕೊನೆಯದಾಗಿ ಈ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ನಮಗೆ ಅನೇಕ ಸೌಲಭ್ಯಗಳಿದೆ. ಇಷ್ಟು ಕಾನೂನು ವಿಶೇಷವಾಗಿ ಮಹಿಳೆಯರ ಹಕ್ಕುಗಳು ಅದನ್ನು ಕಾಪಾಡುವ ವಿಷಯದಲ್ಲಿ ಮಹಿಳೆಯ ಹಿತಗೋಸ್ಕರ ಬಂದಿರುವಂಥ ಕಾನೂನುಗಳಿವೆ ಎಲ್ಲ. ಇದರ ಮಾಹಿತಿಯನ್ನು ನಾವು ಚೆನ್ನಾಗಿ ಪಡೆದುಕೊಳ್ಳಬೇಕು, ಮಹಿಳೆಯರು ಡಿಸ್ಕಸ್ ಮಾಡಬೇಕು. ಈ ಕಾನೂನು ಉಲ್ಲಂಘನೆ ಆಗುವ ಸಂಬಂಧಪಟ್ಟ ಕಚೇರಿಗೆ ನಾವು ದೂರು ಕೊಟ್ಟು ನ್ಯಾಯವನ್ನು ಪಡೆಯುವುದಕ್ಕೆ ಮಹಿಳೆಯರು ಮುಂದೆ ಬರಬೇಕು. ಅನೇಕ ಸಂದರ್ಭಗಳಲ್ಲಿ ಮಹಿಳೆ ತನಗೆ ಆಗುವಂಥ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ. ಅದು ಬೇರೆಯವರಿಗೆ ಒಂದು ಅಡ್ವಾಂಟೇಜ್. ಆದರೆ ಪ್ರತಿಯೊಬ್ಬ ಮಹಿಳೆ ಏನೂ ಆಗಬೇಕು, ತನ್ನ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಧೈರ್ಯವಾಗಿ ಮುಂದೆ ಬರಬೇಕು. ನಾನು ಒಂದು ಕಡೆ ನೋಡಿದ್ದೆ, ಒಂದು ಡೆಲ್ಲಿಯಲ್ಲಿ ಇಬ್ಬರು ಅಕ್ಕ ತಂಗಿಯರು ಪ್ರಯಾಣ ಮಾಡುವಾಗ ಕೆಲವು ಹುಡುಗರು ಈವ್ಟೀಸಿಂಗ್ ಮಾಡುವಾಗ ಅವ್ರನ್ನ ಹೊಡೆದು ಅವರು ತನ್ನ ಸೆಲ್ಫ್ ಪ್ರೊಟೆಕ್ಷನ್ ಮಾಡಿಕೊಳ್ಳೋದು ನಾನು ನೋಡಿದೆ. ಅದಕ್ಕೆ ಸರ್ಕಾರ ಏನೋ ಅವಾರ್ಡ್ ಕೊಟ್ಟಿದೆ ಅವರು ಅದಕ್ಕೆ. ಸೊ ಆ ರೀತಿಯಾಗಿ ತಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋ ಒಂದು ಇದಕ್ಕೆ ಬರಬೇಕು ಮಹಿಳೆಯರು. ಧೈರ್ಯ ತಗೋಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಇದೆಲ್ಲ ಅವ್ರು ಕಳಿಬೇಕು, ಧೈರ್ಯವಾಗಿ ಸಮಾಜದಲ್ಲಿ ಇರಬೇಕು. ಥ್ಯಾಂಕ್ ಯು ಸರ್. ಮಹಿಳೆಯರ ಹಿತಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ರಚನೆ ಆಗಿರುವಂಥ ಕಾನೂನುಗಳನ್ನ ನೋಡಿದ್ರೆ ಇಷ್ಟು ಸಾಕು ನಮ್ಮ ಮಹಿಳೆಯರನ್ನ ರಕ್ಷಿಸುವುದಕ್ಕೆ. ಆದರೆ ಏನಂತ ವಿಪರ್ಯಾಸ ಅಂತ ಹೇಳಿದ್ರೆ, ಅನೇಕ ಈ ಕಾನೂನುಗಳ ಕುರಿತಾಗಿ ಮಾಹಿತಿಯಲ್ಲಿ ಇಷ್ಟೆಲ್ಲ ನಮಗಿದೆಯಾ. ನಾನು ನೆನೆಸ್ತೇನೆ, ಆಸರಿ ಟಿ ವಿ ನೋಡುವಂಥ ಸಹೋದರಿಯರು ಈಗ ನೆನೆಸ್ತಾರೆ, ನಮಗೆ ಇಷ್ಟೆಲ್ಲ ಸೌಲಭ್ಯಗಳು, ನಮಗೋಸ್ಕರವಾಗಿ ಇಷ್ಟೆಲ್ಲ ಕಾನೂನುಗಳು ಇದೆಯಾ ಎಂಬುದಾಗಿ ಅವರು ಭಾವಿಸ್ತಾರೆ. ನಿಜವಾಗ್ಲೂ ಇದೊಂದು ಆಶೀರ್ವಾದಕರವಾದ ಒಂದು ಕಾರ್ಯ ನಮ್ಮ ದೇಶದಲ್ಲಿ ಇಂಥ ಎಲ್ಲ ಕಾನೂನಿನ ಸೌಲಭ್ಯಗಳಿರೋದ್ರ. ವಕೀಲರೇ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಮಹಿಳೆಯರ ನೋಡಿ ಸುರಕ್ಷತೆಗೆ ಕಾಪಾಡುವಂಥ ಏನಾದರೂ ವಿಶೇಷವಾದ ಸಂಸ್ಥೆಗಳು ಮಾಡ್ಬೋದಾ? ನೋಡಿ, ಈಗ ಎಲ್ಲ ಕಡೆಗಳಲ್ಲಿ ಪ್ರತಿ ದಿವಸ ಪೇಪರ್ ನೋಡಿದ್ರೆ ಮಹಿಳೆಗೆ ಆದ ಅನ್ಯಾಯ ಪ್ರಥಮ ಪುಟದಲ್ಲೇ ಇರ್ತದೆ. ಪ್ರತಿದಿನ ಅತ್ಯಾಚಾರ, ಏನೋ ಅನಾಚಾರ, ಏನಾದರೂ ಒಂದು, ಎಲ್ಲ ಮಹಿಳೆಯರೇ. ಆದ್ದರಿಂದ ಈ ಮಹಿಳೆಯರ ಹಿತವನ್ನು ಕಾಪಾಡುವಂಥ ವಿಶೇಷ ಈಗ ನೋಡುವಾಗ ಸಂಘ ಸಂಸ್ಥೆಗಳು ಇದೆ ಎಂಬುದಾಗಿ ತುಂಬ ಇದೆ ಸಂಘ ಸಂಸ್ಥೆಗಳು. ಆದರೆ ಯಥಾರ್ಥವಾಗಿ ಆ ಒಂದು ಮಹಿಳೆಗೆ ಸಹಾಯ ಮಾಡುವಂಥ, ಹಿತವನ್ನು ಕಾಪಾಡುವಂಥ ಯಾವುದಾದ್ರೂ ಸಂಘ ಸಂಸ್ಥೆಗಳಿದೆಯಾ? ಪ್ರಾಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಮಹಿಳೆಗೆ ನ್ಯಾಯ ಕೊಡಬೇಕು. ಮಹಿಳೆಗೆ ಅನ್ಯಾಯ ಆಗುವಾಗ ಯಾರನ್ನ ಅನ್ಯಾಯ ಆಗಿದೆ ಅವರಿಗೆ ಶಿಕ್ಷೆ ಆಗುವ ವಿಷಯದಲ್ಲಿ ಮಹಿಳಾ ಆಯೋಗವನ್ನು ಸರ್ಕಾರ ರಚನೆ ಮಾಡಿ, ಮಹಿಳಾ ಆಯೋಗ, ಅದನ್ನು ವಿಮೆನ್ ಕಮಿಷನ್ ಎಂಬುದಾಗಿ ನಾವು ಕರೀತೇವೆ. ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ವಿಮೆನ್ ಕಮಿಷನ್ ಇದೆ, ಪ್ರತಿಯೊಂದು ಸ್ಟೇಟಲ್ಲಿ ಸ್ಟೇಟ್ ವಿಮೆನ್ ಕಮಿಷನ್ ಇದೆ. ಸೊ ಈ ವಿಮೆನ್ ಕಮಿಷನ್ ಒಟ್ಟಿಗೆ ಸಂಪರ್ಕವನ್ನು ಇಟ್ಕೋಬೇಕು ಮಹಿಳೆಯರು. ಆಮೇಲೆ ಈ ವಿಮೆನ್ ಕಮಿಷನ್ ಇದೆ ಅನ್ನುವಂಥ ನಾಳೆ ಸಹಿತ ಅನೇಕ ಮಹಿಳೆಯರಿಗೆ ಇಲ್ಲ. ಹಳ್ಳಿಗಳಿರುವಂಥವರು, ಬುಡಕಟ್ಟು ಜನಾಂಗಗಳಿರುವಂಥವರಿಗೆ ಅವ್ರಿಗೆ ನಾಲೆಜ್ ಇರೋದು, ಇದರ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು. ಯಾಕೆ ಕಮಿಷನ್ ಇದೆ ಅನ್ನೋದಾದರೆ, ಯಾವುದೇ ಅನ್ಯಾಯವನ್ನು ಬರುವಾಗ ನೇರವಾಗಿ ನಾವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುವಂಥ ಪ್ರೊವಿಷನ್ಸ್ ಇದೆ. ಆದರೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಒತ್ತಡದಿಂದ ಅಥವಾ ಸಂಬಂಧಿಕರ ಒಂದು ಒತ್ತಡದಿಂದ ಮಹಿಳೆಗೆ ಅನ್ಯಾಯ ಆಗುವಂಥ ಒಂದು ಪರಿಸ್ಥಿತಿ ಬರುವಾಗ ಪೊಲೀಸರು ದೂರನ್ನು ಸ್ವೀಕರಿಸದೆ ಮತ್ತು FIR ಮಾಡದೇ ಇರುವಂಥ ಸಂದರ್ಭದಲ್ಲಿ ಹಿಂಸೆಗೆ, ಕಷ್ಟಕ್ಕೆ ಅನ್ಯಾಯಕ್ಕೆ ಒಳಗಾದ ಮಹಿಳೆ ನೇರವಾಗಿ ವಿಮೆನ್ ಕಮಿಷನನ್ನು ಕಾಂಟ್ಯಾಕ್ಟ್ ಮಾಡುವುದು, ಅರ್ಜಿ ಹಾಕುವಂಥ ಒಂದು ಇದಿದೆ. ಆಗ ವಿಮೆನ್ ಕಮಿಷನ್ ಸ್ಟೆಪ್ ತಗೊಂಡು ಏನು ಅದು ಒಂದು ಸರಿಯಾದಂಥ ಒಂದು ವಿಚಾರಣೆ ಆಗಿ ಅವರಿಗೆ ನ್ಯಾಯ ಸಿಕ್ಕೋದಕ್ಕೋಸ್ಕರ ಒಂದು ಪ್ರೊವಿಷನ್ಸ್ ಇದೆ. ಮತ್ತು
ಅದ್ರ ಜೊತೆಯಲ್ಲಿ ರಿಸರ್ವೇಷನ್ ಫಾರ್ ವುಮೆನ್ ಇನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಇದೆ. ಈಗ ಮಹಿಳೆಯರಿಗೋಸ್ಕರ ವಿಶೇಷವಾದ ಲೋನ್ ಪ್ಯಾಕೇಜಸ್ ಇದೆ. ಆಮೇಲೆ ಅವರ ಟ್ರೈನ್ ನಾವು ಅವಾಗಲಿಲ್ಲ ಮೈನಾರಿಟಿ ಪ್ರೊವಿಷನಲ್ಲಿ ವಿಮೆನ್ಗೋಸ್ಕರ ಟೈಲರಿಂಗ್ ಟ್ರೈನಿಂಗ್, ಆಮೇಲೆ ಕಂಪ್ಯೂಟರ್ ಸ್ಕಿಲ್ ಟ್ರೈನಿಂಗ್, ಎಂಬ್ರಾಯ್ಡರಿ ಟ್ರೈನಿಂಗ್, ಫ್ಯಾಷನ್ ಟೆಕ್ನಾಲಜಿ, ಇದೆಲ್ಲ ಮಹಿಳೆಯರಿಗೋಸ್ಕರ ಇರುವಂಥದ್ದು. ಅದೆಲ್ಲ ಉಪಯೋಗ ಮಾಡ್ಕೋಬೋದು. ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರವಾಗಿ ಮಹಿಳೆಯರು ತಾವೇ ಸ್ವಂತವಾಗಿ ತಮ್ಮ ಉತ್ಪನ್ನಗಳ ಮುಖಾಂತರವಾಗಿ ಆರ್ಥಿಕ ಬೆಳವಣಿಗೆ ಆಗೋದಕ್ಕೆ ಸಹಿತ ಲೋನ್ ಫೆಸಿಲಿಟಿ, ಮಹಿಳೆಗೆ ಲೋನ್ ಕೊಡಬೇಕು, ಪ್ರಾಮುಖ್ಯತೆ ಕೊಡಬೇಕೆಂಬುದಾಗಿ ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಡೈರೆಕ್ಷನ್ ಕೊಟ್ಟಿದೆ. ಆಗ ಮಹಿಳೆಯರು ಒಂದು ಸಣ್ಣ ಪುಟ್ಟ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಾದರೆ ಅದಕ್ಕೆ ಕೊಡಬೇಕು, ಶ್ಯೂರಿಟಿಲಿ ಸಹಿತ ಕೊಡಬೇಕೆಂಬುದಾಗಿ ಸಹಿತ ಇದೆ. ಈಗ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಸಾಕಷ್ಟು ಮಹಿಳೆಯರು ಲೋನ್ ತಗೊಂಡು ಒಂದು ಇದನ್ನು ಉದ್ಯಮವನ್ನು ಅವರು ಶುರು ಮಾಡಿ ಆರ್ಥಿಕವಾಗಿ ಅನೇಕರು ಬೆಳೆದಿದ್ದಾರೆ. ಅದು ಸಹಿತ ಒಂದು ಸ್ಪೆಷಲ್ ಪ್ರೊವಿಷನ್ ಅಂತ ನಾವು ಹೇಳ್ಬೋದು. ಆಮೇಲೆ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಗರ್ಲ್ ಚೈಲ್ಡ್ಗೋಸ್ಕರ ನ್ಯಾಷನಲ್ ಪ್ಲಾನ್ ಆಫ್ ಆಕ್ಷನ್ ಫಾರ್ ದಿ ಗರ್ಲ್ ಚೈಲ್ಡ್ ಅಂತ 1991-2000 ತನಕ ಇತ್ತು. ಅದರ ಒಂದು ಇದರಲ್ಲಿ ನೋಡಿ, ಈಗ ಹೆಣ್ಣುಮಗಳು ಹುಟ್ಟಿದರೆ ಕೆಲವು ಇದೆ ಸರ್ಕಾರದ ಸಹಿತ ಹೆಣ್ಣುಮಗಳು ಹುಟ್ಟಿದ್ರೆ ಯಾವುದೋ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಅದರ ಮೇರೆಗೆ ಹೆಣ್ಣು ಮಗುವಿಗೆ ವಿಶೇಷವಾದಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಪ್ಯಾಕೇಜ್ ಮಹಿಳೆಗಿದೆ, ಹುಡುಗಿಯರಿಗಿದೆ. ಆಮೇಲೆ ನ್ಯಾಷನಲ್ ಪಾಲಿಸಿ ಫಾರ್ ದಿ ಎಂಪವರ್ಮೆಂಟ್ ಆಫ್ ವಿಮೆನ್ ಎಂಬುದಾಗಿ 2001ರಲ್ಲಿ ಒಂದು ನ್ಯಾಷನಲ್ ಪಾಲಿಸಿನ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಅವರಿಗೆ ಒಂದು ಸಹಾಯ ಆಗಬೇಕು, ಅವರು ಅಭಿವೃದ್ಧಿ ಆಗಬೇಕನ್ನೋದಕ್ಕೋಸ್ಕರ ಒಂದು ನ್ಯಾಷನಲ್ ಪಾಲಿಸಿನ ಸಹಿತ ಅವರು ಕ್ರಿಯೇಟ್ ಮಾಡಿದ್ದಾರೆ. ಆ ಕಾನೂನಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಅನೇಕ ಅವಕಾಶ, ಅನೇಕ ಹಕ್ಕುಗಳು ಇರುವುದರಿಂದ ದೇವರ ಮಕ್ಕಳಾಗಿ ನಾವು ಅದರ ಬಗ್ಗೆ ಕ್ರೈಸ್ತ ಮಹಿಳೆಯರು ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ಕ್ರಿಶ್ಚಿಯನ್ ವಿಮೆನ್ ಸಹಿತ ಒಂದು NGO ಮಾಡ್ಬೋದು, ನಾವು ಸಾಕಷ್ಟು ಅವೇರ್ನೆಸ್ ನಾವು ಕ್ಯಾಂಪೇನ್ಸ್ ಮಾಡ್ಬೋದು. ಆಮೇಲೆ ವರ್ಲ್ಡ್ ಲೆವೆಲಲ್ಲಿ ವಿಮೆನ್ಸ್ ಡೇ ಅಬ್ಸರ್ವ್ ಮಾಡ್ತಿದ್ದಾರೆ. ಮಹಿಳೆಯರ ಹಕ್ಕುಗಳ ಬಗ್ಗೆ ಸಾಕಷ್ಟು ನಾವು ಅವೇರ್ನೆಸ್ ಕೊಡಬೇಕು. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಬೇಕು. ಯಾಕಂದರೆ ದೇವರು ಸತ್ಯದ ಪ್ರಕಾರವಾಗಿ ಪುರುಷರನ್ನಷ್ಟೇ ಪ್ರೀತಿ ಮಾಡ್ತಾನೆ ಎಂಬುದಾಗಿಲ್ಲ, ಮಹಿಳೆಯರನ್ನು ದೇವರು ಪ್ರೀತಿ ಮಾಡ್ತಾನೆ. ಮಹಿಳೆಯರಿಗೂ ಅವರು ಬಿಡುಗಡೆ ಒಂದು ಜೀವಿತ ಬೇಕು, ಅವರ ಹಕ್ಕುಗಳು ಅವರು ಪಡೆದುಕೊಳ್ಳಬೇಕು, ಸಂತೋಷವಾಗಿ ಸಮಾಧಾನವಾಗಿ ಅವರು ಜೀವನ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ದೇವರ ಮಕ್ಕಳಾಗಿ ನಾವು ಮಹಿಳೆಯನ್ನು ಪ್ರೊಟೆಕ್ಟ್ ಮಾಡೋದು ನಮಗೂ ಕರ್ತವ್ಯಗಳಿದೆ. ಸೊ ನಾವು ಸಹಿತ ನಮ್ಮ ಸಭೆಗಳಲ್ಲಿ ಸಭಾಪಾಲಕರು ಅವಾಗವಾಗ ನಮ್ಮ ಸಭೆಗಳ ಕುಟುಂಬದಲ್ಲಿ ಏನಾದರೂ ಯಾವ ರೀತಿ ತೊಂದರೆ, ಯಾರಾದರೂ ಈ ರೀತಿಯಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಹೆರಾಸ್ಮೆಂಟು ಈ ರೀತಿಯೆಲ್ಲ ಅದೆಲ್ಲ ನೀಗಿಸೋದಕ್ಕೆ ಅವರು ಒಪ್ಪಿಸ್ಕೊಡೋಕ್ಕೆ ನಾವು ಅವರಿಗೆ ಆಲ್ಟ್ಗಳು ಕೊಡಬೇಕು. ಸಂತೋಷವಾಗಿ ಸಮಾಧಾನವನ್ನು ಕುಟುಂಬ ಜೀವನ ಮಾಡೋದಕ್ಕೆ ನಮ್ಮ ಹೆಣ್ಣುಮಕ್ಕಳ ಒಂದು ಪ್ರೊಟೆಕ್ಷನ್ಗೆ ನಾವು ಸಹಿತ ಕೊಡಬೇಕು. ನಮ್ಮಲ್ಲಿ ಇರುವಂಥ ಈ ಡೌರಿ ಸಿಸ್ಟಮ್ ಎಲ್ಲ ನಾವು ತೆಗೆದು ಹಾಕೋದಕ್ಕೆ ನಾವು ಸಾಕಷ್ಟು ನಾವು ಪ್ರಸಂಗ ಮಾಡಬೇಕು, ಅವೇರ್ನೆಸ್ ಕೊಡಬೇಕು. ಸೊ ಇದರ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾತಾಡಬಹುದು. ಆದರೆ ನಾವು ಜೀವನ ಮಾಡುವಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಮಹಿಳೆಯರ ಹಕ್ಕು, ಮಹಿಳೆಯರ ಒಂದು ಹಿತಕ್ಕೋಸ್ಕರ ಅನೇಕ ಕಾನೂನು ರಚನೆ ಆಗಿದೆ. ನಾನು ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಹಿಳಾ ಕಮಿಷನ್ ಮುಖಾಂತರವಾಗಿ, ವಿಶೇಷವಾದ ಸೆಮಿನಾರ್ ಮಾಡೋದ್ರ ಮುಖಾಂತರವಾಗಿ, ಆಮೇಲೆ ಮಹಿಳಾ ಅಡ್ವೊಕೇಟ್ಸ್ ಇದ್ದಾರೆ, ಹೆಚ್ಚಿನ ಒಂದು ರೀತಿಯಲ್ಲಿ ಕೇಸ್ ಹ್ಯಾಂಡಲ್ ಮಾಡಿರುವಂಥವ್ರು, ಅದೆಲ್ಲ ಬರೋ ದಿನಮಾನಗಳಲ್ಲಿ ಆ ರೀತಿ ಒಂದು ಸ್ಪೆಷಲ್ ಡೇ ಒಂದು ಮಹಿಳಾ ಹಕ್ಕುಗಳ ಬಗ್ಗೆ ಅದಕ್ಕೋಸ್ಕರ ವಿಮೆನ್ ಕಮಿಷನ್ನೇ ಬರ್ತಾರೆ ತಿಳುವಳಿ ಕೊಡೋದಕ್ಕೆ. ಅದೆಲ್ಲ ಉಪಯೋಗ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಮಹಿಳೆಗೆ ಸಿಕ್ಕಬಹುದು ಎಂಬುದಾಗಿ ನಾನು ಅನಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ನಮ್ಮ ಕಾನೂನಿನ ಅರಿವೆಂಬಂಥ ಈ ಕಾರ್ಯಕ್ರಮಕ್ಕೆ ಬಂದು ಈ ದಿನ ಮಹಿಳೆಯ ಹಕ್ಕಿನ ಕುರಿತಾಗಿ ಸವಿಸ್ತಾರವಾಗಿ ಅನೇಕ ಕಾರ್ಯಗಳನ್ನು ನಮ್ಮ ಸಹೋದರಿಯರಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ಆಸರೆ ಟಿವಿ ಪರವಾಗಿ ನಿಮಗೆ ಇನ್ನೊಂದು ಆವೃತ್ತಿ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಕಾನೂನಿನ ಅರಿವು ಎಂಬಂಥ ಈ ಕಾರ್ಯಕ್ರಮವನ್ನು ನೀವು ನೋಡಿ ಇಷ್ಟಪಟ್ಟಿದ್ದೀರೆಂಬುದಾಗಿ ನಾವು ಭಾವಿಸ್ತಾ ಇದ್ವಿ. ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದು ಹೊಸ ಕಾನೂನಿನ ಅರಿವುಗಳೊಂದಿಗೆ ನಾವು ಆಸರೆ ಟಿವಿ ನಿಮ್ಮ ಮುಂದೆ ಬರುತ್ತಾ ಇದ್ದೇವೆ. ಸತತವಾಗಿ ನೀವು ಆಸರೆ ಟಿವಿಯನ್ನು ನೋಡಿ ಇನ್ನೂ ಹೆಚ್ಚಿನ ಕಾನೂನಿನ ಅರಿವನ್ನು ತಿಳಿಯಬೇಕಾದ್ರೆ ನಮ್ಮ ಮುಂದಿನ ಸಂಚಿಕೆ ಕಾನೂನಿನ ಅರಿವು ಎಂಬಂಥ ಕಾರ್ಯಕ್ರಮವನ್ನು ವೀಕ್ಷಿಸಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ವಂದನೆಗಳೊಂದಿಗೆ ನಮಸ್ತೆ.